नमः सर्वेभ्यः। काव्य इति परीक्षायाः अध्ययनार्थं सर्वेषां स्वागतम्। अद्य चतुर्थपाठं पठामः। मङ्गलाचरणं। सरस्वती नमस्तुभ्यं वरदे कामरूपिणी, विद्यारम्भं करिष्यामि सिद्धिर्भवतु मे सदा। चतुर्थः पाठः अस्ति कथा सरस्वती। सरस्वतीनद्याः कथा अस्ति अत्र। पीठिका। भारतीयानाम् अनादिकालतः प्रातस्मरणीया नदी सरस्वती। प्रातस्मरणीया, प्रातः अस्य स्मरणं करोति, प्रातः स्मरणीया विसर्गसन्धि। अनादिकालतः प्रातस्मरणीया नदी सरस्वती। सा कालगर्भे लुप्ता जाता, कालगर्भे लुप्ता जाता, कालगर्भದಲ್ಲಿ ಕಳೆದೋದ್ಲು सरस्वती नदी। भौतिक दर्शनाभावात् तस्यां नद्यां भ्रांतिः उद्भूता। भौतिक दर्शन अभावात्, भौतिक दर्शनस्य अभावात् सवर्ण दीर्घसंधि षष्ಠಿ ತತ್ಪುರುಷ ಸಮಾಸಾಲಿ. ಅಂದರೆ ಭೌತಿಕವಾಗಿ ಅದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದಾಗಿ ನದ್ಯಾಂ ಭ್ರಾಂತಿ, ಭ್ರಾಂತಿ ಅಂತಂದರೆ ಕನ್ಫ್ಯೂಷನ್, ಅದು ಇದೆಯಾ ಇಲ್ವಾ ಅಂತ ಕನ್ಫ್ಯೂಷನ್, ಉದ್ಭೂತ ಅದು ಹುಟ್ಕೊಳ್ತು, ಅದ್ರ ಬಗ್ಗೆ ಸಂಶಯ ಹುಟ್ಕೊಳ್ತು. ಕಿಂತು ನವದಶಶತೋತ್ತರ ಪಂಚಾಶೀತಿತಮೇ ಸಂವತ್ಸರೆ 1985 ತಮೇ ಸಂವತ್ಸರೆ ಭಾರತೀಯ ಇತಿಹಾಸ ಸಂಕಲನ ಯೋಜನೆಯ ಸಂಶೋಧನಾ ಕಾರ್ಯಂ ಪ್ರವೃತ್ತಂ. ಸಂಶೋಧನೆ ಶುರು ಆಯಿತು, ಸಂಶೋಧನಾ ಕಾರ್ಯ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಅದರಿಂದ ಸಂಶೋಧನೆ ಶುರು ಆಯಿತು. ಓಕೆ. 2002 तमे वत्सरे डॉक्टर एस कल्याणरामन नेतृत्वे सरस्वती विश्वकोशं प्रकाशितम. सरस्वती विश्वकोशವನ್ನು ಪ್ರಕಾಶಿಸಿದರು 2002ನೇ ಇಸ್ವಿಯಲ್ಲಿ ಕಲ್ಯಾಣರಾಮನ್ ಅವರ ನೇತೃತ್ವದಲ್ಲಿ. ಸಂಪ್ರತಿ सरस्वत्याः पुनः प्रवहन योजना प्रवर्तते. ಸಂಪ್ರತಿ ಅಂದರೆ ಈಗ, ಇದಾನಿಂ सरस्वत्याः पुनः प्रवहन योजना, ಅದನ್ನು ಪುನರುಜ್ಜೀವನ ಮಾಡಬೇಕು ಆ ನದಿಯನ್ನು ಅಂತ ಪ್ರಯತ್ನಗಳು ನಡೀತಾ ಇದ್ದಾವೆ. ಸರಸ್ವತ್ಯಾಹ ಮಹತ್ವಂ ಇತಿಹಾಸಂ ವ್ಯಾಪ್ತಿಂ ಚ ಜ್ಞಾಪಯಿತುಂ ಅಯಂ ಪಾಠಃ ಸಂಸ್ಕೃತೇನ ಅನೂದಿತ. ಅದರ ಸರಸ್ವತಿ ನದಿಯ ಮಹತ್ವವನ್ನು, ಇತಿಹಾಸವನ್ನು, ಅದನ್ನು ಜ್ಞಾಪಯಿತು, ಅದನ್ನು ಪುನಃ ಜ್ಞಾಪಿಸಲಿಕ್ಕೆ ಅಲ್ಲಿ ಎಣಿಚ್ ಪ್ರತ್ಯಯ ಬರುತ್ತೆ, ಮತ್ತು ತುಮನ್ ಪ್ರತ್ಯಯನೂ ಬರುತ್ತೆ. ಅಯಂ ಪಾಠಃ ಸಂಸ್ಕೃತೇನ ಉದಿತಃ. ನವದಶಶತೋತ್ತರ ಪಂಚಾಶೀತಿवर्षतः एवं ಅದೃಶ್ಯಾಂ ನದೀಂ ಸರಸ್ವತೀಂ ಅನ್ವೇಷ್ಟುಂ ಸಂಶೋಧನೆ ನಿರತ ಡಾಕ್ಟರ್ ಶ್ರೀ ಬಾಬಾ ಸಾಹೇಬ್ ಆಮ್ಟೆ ಸ್ಮಾರಕ ಸಮಿತಿ. ಬಾಬಾ ಸಾಹೇಬ್ ಆಮ್ಟೆ ಸ್ಮಾರಕ ಸಮಿತಿ ಆ ಅದೃಶ್ಯ ನದಿಯನ್ನು ಹುಡುಕ್ಲಿಕ್ಕೆ, ಅನ್ವೇಷ್ಟುಂ ಹುಡುಕ್ಲಿಕ್ಕೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಅದ್ಯ ಯಾವತ್ ಸಂಶೋಧನಸ್ಯ ಫಲಿತಾಂಶಃ ಪುಸ್ತಕರೂಪೇಣ ಹಿಂದಿ ಭಾಷೆಯ ಆಂಗ್ಲ ಭಾಷೆಯ ಚ ಪ್ರಕಾಶಿತಃ. ಏನು ಸಂಶೋಧನೆ ಅವರು ಮಾಡಿದ್ದಾರೆ ಬಾಬಾ ಸಾಹೇಬ್ ಆಮ್ಟೆ ಸಂಶೋಧನಾ ಸಮಿತಿಯವರು, ಅದನ್ನು ಹಿಂದಿ ಭಾಷೆ ಮತ್ತು ಇಂಗ್ಲೀಷ್ನಲ್ಲಿ ಪ್ರಕಾಶಿತ ಮಾಡಿದ್ದಾರೆ. ಕಥಾ ಸರಸ್ವತಿ ಮರಾಠಿ ಮೂಲಾತ್ ಕರ್ನಾಟಕ ಭಾಷೆಯ ಅನೂದಿತ ಶ್ರೀಮತಿ ಶುಭಾ ದೋಟಿಹಾಲ್ ಮಹಾಭಾಗ, ಶ್ರೀಮತಿ ಶುಭಾ ದೋಟಿಹಾಲ್ ಮಹಾಭಾಗ ಮಹೋದಯೆ ಅವರು ಸಂಸ್ಕೃತಿ ಮೂಲದಿಂದ ಕನ್ನಡ ಭಾಷೆಗೆ ಅನುವಾದಿಸಿದ್ದಾರೆ. ತಾಂ ಇಮಾಂ ಕರ್ನಾಟಕ ಭಾಷಾ ಕಥಾ ಸರಸ್ವತೀಂ, ಆ ಕನ್ನಡ ಭಾಷೆಯಲ್ಲಿರುವ ಆ ಕಥೆಯನ್ನು ಆಧೃತ್ಯ, ಅದನ್ನು ಆಧರಿಸಿಕೊಂಡು ಆಧೃತ್ಯ ಇಯಂ ಕಥಾ ಸರಸ್ವತಿ ಗೀರ್ವಾಣ ಭಾರತ್ಯ ಅಂದರೆ ಕಥಾ ಸರಸ್ವತಿ ಅನ್ನೋದು ಸಂಸ್ಕೃತದಲ್ಲಿ ಕಥೆಯನ್ನು ಅವತಾರಿತ, ಅದನ್ನು ಅವತಾರ ಅಂದರೆ ಅದನ್ನು ಕಥೆಯನ್ನು ಬರೆದಿದ್ದಾರೆ. ತಸ್ಯ ಅನುವಾದಸ್ಯ ಸಾರಾಂಶಃ ಅತ್ರ ಪಾಠೇ ನಿಬದ್ಧ. ಆ ಅನುವಾದದ ಸಾರಾಂಶವೇ ಈ ಪಾಠದಲ್ಲಿ ಇರುವಂಥದ್ದು. ಏತೇನ ಛಾತ್ರೇಷು ಸರಸ್ವತಿ ಪರಿಚಯ ಭವೇತ್. ಈ ವಿದ್ಯಾರ್ಥಿಗಳಿಗೆ ಸರಸ್ವತಿಯ ಪರಿಚಯ ಭವೇತ್, ವಿಧಿಲಿಂಗ್ಲಕಾರ. ತೇನ ದೇಶಭಕ್ತಿ ಪ್ರವರ್ಧೇತ್, ವರ್ಧತಿ ಧಾತು, ವರ್ಧೇತ್ ಧಾತು ಅದು ಕೂಡ ವಿಧಿಲಿಂಗ್ಲಕಾರ. ಸಾ ಇಯಂ ಸರಸ್ವತಿ ಯಾ ಜಗತಃ
ಅದ್ವಿತೀಯಸಂಸ್ಕೃತೇಃ ಜನನಿ ಸಾ ಇಯಂ ಸರಸ್ವತಿ. ಸರಸ್ವತಿ ಸ್ತ್ರೀಲಿಂಗ, ಅದಕ್ಕೆ ಸಾ ಇಯಂ ಸರಸ್ವತಿ ಯಾ ಜಗತಃ ಜಗತ್ತಿನ ಅದ್ವಿತೀಯ ಸಂಸ್ಕೃತೇಃ ಜನನಿ, ಅದ್ವಿತೀಯ ಸಂಸ್ಕೃತಿಯ ಜನನಿ ಸರಸ್ವತಿ ನದಿ. ಮಾನವಾನಾಂ ಪ್ರಾಣಿನಃ ನಿಸರ್ಗಸ್ಯ ಚ ಸೌಹಾರ್ದಂ ಸ್ಥಾಪಯಿತುಂ ಅನುಕೂಲಂ ವಾತಾವರಣಂ ಸೃಷ್ಟ್ವಾ ಉಪಕಾರಂ ಕುರ್ವಂತಿ ಇಯಂ ಕಾಪಿ ನದಿ ಸರಸ್ವತಿ ನಾಮ್ನಿ. ಸರಸ್ವತಿನ ಹೆಸರಿನ ನದಿ ಏನು ಮಾಡ್ತೋ, ಏನೆಲ್ಲ ಮಾಡಿದ್ಲು ಈ ನದಿ? ಮಾನವಾನಾಂ ಪ್ರಾಣೀನಾಂ ನಿಸರ್ಗಸ್ಯ ಚ ಸೌಹಾರ್ದಂ ಸ್ಥಾಪಯಿತು, ಅವರ ಸೌಹಾರ್ದವನ್ನು ಸ್ಥಾಪಿಸಿ ಅನುಕೂಲ ವಾತಾವರಣಂ ಸೃಷ್ಟ ಉಪಕಾರಂ ಕುರುವಂತಿ, ಉಪಕಾರ ಮಾಡಿದ್ಲು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇದು ಪ್ರಾರ್ಥನಾ ಶ್ಲೋಕ ಬೆಳಗ್ಗೆ ಸ್ನಾನ ಮಾಡುವಾಗ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂ ಕುರು. ಪ್ರತ್ಯಹಂ ಸ್ನಾನ ಸಮಯೇ ಪ್ರತ್ಯೇಕಂ ಭಾರತೀಯ ಇಮಂ ಶ್ಲೋಕಂ ಪಠತಿ. ಈ ಶ್ಲೋಕವನ್ನು ಭಾರತೀಯರು ಬೆಳಿಗ್ಗೆ ಸ್ನಾನದ ಟೈಮಲ್ಲಿ ಹೇಳ್ತಾರೆ, ಸ್ನಾನ ಮಾಡುವ ಮೊದಲು. ಶ್ಲೋಕಂ ಇಮಂ ಪಠನ್ ಏವ ತಸ್ಯ ಅಂತಃಕರಣೆ ಸರ್ವಾಸಾಂ ಏತಾಸಾಂ ನದೀನಾಂ ತರಂಗ ಉದ್ಭವತ್. ಈ ಎಲ್ಲ ನದಿಗಳ ತರಂಗ ನಮ್ಮ ಮೈಯಲ್ಲಿ ಹುಟ್ಕೊಳ್ಳುತ್ತೆ ಈ ರೀತಿ ಮಾಡಿ, ಈ ರೀತಿ ಶ್ಲೋಕವನ್ನು ಹೇಳೋದ್ರಿಂದ. ಸರಸ್ವತಿ ತಟೆ ನಿವಸಂತಹ ಏತೆ ಏವ ಸಾರಸ್ವತಃ. ಸಾರಸ್ವತರು ಅಂದರೆ ಯಾರು? ಸರಸ್ವತಿ ನದಿಯ ತೀರದಲ್ಲಿ ವಾಸಿಸುತ್ತಿದ್ದವರನ್ನು ಸಾರಸ್ವತರು ಅಂತ ಕರೀತಾರೆ. ತೇ ಸರಸ್ವತಿ ಮಾತರಂ ಅನ್ವತೆ, ತಾಯಿ ಅಂತ ತಿಳ್ಕೊಂಡಿದ್ದಾರೆ ಅವರು. ಸರಸ್ವತಿಯನ್ನು ತಮ್ಮ ತಾಯಿ ಅಂತ ತಿಳ್ಕೊಂಡಿದ್ದಾರೆ. ಮಾತಾ ಹಿ ಸರ್ವಸ್ವಂ ಜಾತಸ್ಯ ಶಿಶೋಹೋ, ಜಾತಸ್ಯ ಶಿಶೋಹೋ ಮಾತಾ ಹಿ ಸರ್ವಸ್ವಂ. ಹುಟ್ಟಿದ ಮಗುವಿಗೆ ತಾಯಿಯೇ ಎಲ್ಲನೂ ಅಲ್ವಾ. ಸ ಏವ ಜನನಿ, ಸೈವ ಜನನಿ ಕ್ಷೀರಂ ಪಾಯಯತಿ. ಆ ಜನನಿಯನ್ನು ಹಾಲನ್ನು ಕೊಡ್ತಾಳೆ. ಅನ್ನಂ ಖಾದಯತಿ, ಅನ್ನವನ್ನು ಕೊಡ್ತಾಳೆ. ಅಪಾಯಾತ್ ರಕ್ಷತಿ, ಅಪಾಯದಿಂದ ರಕ್ಷಿಸ್ತಾಳೆ. ಅಂತಃಕರಣಂ ಸಂಸ್ಕರೋತಿ, ಅಂತಃಕರಣವನ್ನು ಸಂಸ್ಕಾರ ಮಾಡಿ. ವಿದ್ಯಾಂ ಉಪದಿಶತಿ. ಜಾತಂ ಶಿಶು ಮಾನವಂ ನಿರೂಪಯತಿ, ಹುಟ್ಟಿದ ಮಗುವನ್ನು ಮಾನವನನ್ನಾಗಿ ಮಾಡ್ತಾಳೆ ಆ ತಾಯಿನೇ. ಮಾತಾ ಸಾಕ್ಷಾತ್ ದೇವತಾ ಜಾತಾನಾಂ, ಹುಟ್ಟಿದವರಿಗೆ ತಾಯಿಯೇ ದೇವರು. ಯಥಾ ಮಾತಾ ತಥಾ ಇಯಂ ಸರಸ್ವತಿ ನದಿ ಸ್ವತೀರವಾಸಿನಃ ಜನಾನ್ ಅಪತ್ಯಾನಿ ಇವ ಅಪೋಷಯತ್. ಅಪತ್ಯಾನಿ ಅಂತಂದರೆ ಸಂಸಾರ, ತನ್ನದೇ ಮಕ್ಕಳ ಥರ ಅಪೋಷಯತ್, ಪೋಷಿದಾಳೆ ಸರಸ್ವತಿ ನದಿ. ಯಥಾ ಮಾತಾ ತಥಾ ಇಯಂ ಸರಸ್ವತಿ ನದಿ ಸ್ವತೀರವಾಸಿನ, ತನ್ನ ತೀರದಲ್ಲಿ ಇರುವವರನ್ನು ಜನಾನ್ ಅಪತ್ಯಾನಿ ಇವ ಅಪೋಷಯತ್. ಅಪತ್ಯ ಅಂತಂದರೆ ತನ್ನದೇ ಸಂತತಿ, ಆ ರೀತಿ ಅಪೋಷಯತ್, ಪೋಷಿಸಿದ್ದಾಳೆ. ಜ್ಞಾನಾಮೃತೇನ ಸುಸಂಸ್ಕೃತಾನ್ ಅಕರೋತ್, ಜ್ಞಾನವನ್ನು ಕೊಟ್ಟು ಅವರಿಗೆ ಸುಸಂಸ್ಕೃತರಾಗಿ ಮಾಡಿದ್ದಾಳೆ. ಅಥ ಏವ ಉಪಕೃತಾತೆ ಸಾರಸ್ವತಾಃ ತಾಂ ಸರಸ್ವತೀಂ ಜನನಿ ಇತಿ ಆರಾಧಯಂತಿ. ಅತಃ ಏವ ಉಪಕೃತಃ, ಆ ರೀತಿ ಉಪಕಾರವನ್ನು ಪಡೆತಕ್ಕಂತಹ ಸಾರಸ್ವತರು ಸರಸ್ವತೀಂ ಜನನಿ ಇತಿ ಆರಾಧಯಂತಿ, ಆರಾಧಿಸ್ತಾರೆ ತಾಯಿ ಅಂತ. ಸರಸ್ವತಿ ನದಿ ಭಾರತಸ್ಯ ಉತ್ತರಸ್ಯಾಂ ದಿಶಿ ಹಿಮಾಲಯೇ ನಾಮ ವಿರಾಟ್ ಪರ್ವತೋ ಅಸ್ತಿ ಖಲು. ಹಿಮಾಲಯ ಉತ್ತರದಲ್ಲಿ ಇದೆ ತಾನೆ. ತಸ್ಯ ಔನ್ನತ್ಯಂ 29,000 ಆರಾತ್ ನಿಮಿತ್ತಂ. 29,000 ಅಡಿ ಇದೆ ಅದರ ಔನ್ನತ್ಯಂ. ಔನ್ನತ್ಯಂ ಅಂದರೆ ಉನ್ನತ, ಅಂದರೆ ಅದರ ಹೈಟ್. ಹಿಮಸ್ಯ ಆಲಯ ನಾಮ ಹಿಮಸ್ಯ ಗ್ರಹಂ. ಹಿಮಾಲಯ ಅಂತಂದ್ರೇನು? ಹಿಮಸ್ಯ ಗ್ರಹಂ, ಹಿಮಾಲಿ ಮನೆ ಮಾಡ್ಕೊಂಡಿದೆ. ಅತಃ ಇದಂ ಅನ್ವರ್ಥಂ ನಾಮ ತಸ್ಯ ಪರ್ವತಸ್ಯ, ಅದರ ಅನ್ವರ್ಥ ನಾಮ. ಇದಂ ಹಿಮಯುಗಂ ನ ಚಿರಕಾಲಂ ಅತಿಷ್ಠತ್. ಈ ಹಿಮ ಏನಿದೆ ಅದು ಚಿರಕಾಲವಾಗಿ ಅಲ್ಲಿ ಇರೋದಿಲ್ಲ. ಕಾಲಕ್ರಮೇಣ ಭೂಮೇ ಉಷ್ಣತಾ ಅಧಿಕ ಜಾತ. ಗ್ಲೋಬಲ್ ವಾರ್ಮಿಂಗ್ ಅಲ್ವಾ, ಭೂಮಿ ಬಿಸಿಯಾದಂಗೆ ಹಿಮ ಕರಗುತ್ತೆ. ಏತೇನ ಹಿಮಾಲಯಸ್ಯ ಹಿಮಂ ಸರ್ವಂ ಅದ್ರವತ್ ದ್ರವೀಭೂತಃ. ಅದ್ರವತ್ ಲಂಗ್ಲಕಾರ, ದ್ರವ ಆಗಿಬಿಡುತ್ತೆ. ಹಿಮಾಲಯಸ್ಯ ಹಿಮ ದ್ರವ ಆಗುತ್ತೆ ಅಂದರೆ ನೀರಾಗುತ್ತೆ. ತೇನ ಧೃತಾ ಹೃದಾಹ ಅಂದರೆ ದೊಡ್ಡ ಇದು ಏನು
ಗ್ಲೇಷಿಯರ್ ಅಂತೀವಲ್ಲ, ಹಿಮ ಕರಗಿದ ತಕ್ಷಣ ಗ್ಲೇಷಿಯರ್ ಆಗಿ ಬರುತ್ತಲ್ಲ, ಅದು ಕರಗಿದ ಹಿಮ. ತೇನ ಧೃತ ರಥ ಪರ್ವತೇಭ್ಯ ಪ್ರವಹಂತ ಭೂಮಿಂ ಪ್ರತಿ ಪ್ರಾವಹನ್. ಅದು ನೀರಾಗಿ ಈ ಗ್ಲೇಷಿಯರ್ಗಳು ಪರ್ವತಗಳಿಂದ ಹರಿದು ಭೂಮಿ ಕಡೆಗೆ ಬರ್ತವೆ. ಪರ್ವತೇಭ್ಯ ಅವತರತಾಂ ಏತೇಷಾಂ ರಥಾನಿ ವೇಗ ಅತ್ಯಧಿಕ ಆಸೀತ್. ಪರ್ವತದಿಂದ ಅವತರತಾಂ, ಪರ್ವತಗಳಿಂದ ಇಳಿದು ಬರತಕ್ಕಂತಹ ಈ ರಥಾನಾಂ, ಈ ಗ್ಲೇಷಿಯರ್ಸ್ ಏನಿದೆ ಅವುಗಳ ವೇಗ ಅತ್ಯಧಿಕ ಆಸೀತ್. ಇಮೇ ರಥಾಃ ಪರಸ್ಪರಂ ಮಿಲಂತಹ ಪ್ರವಹಂತಹ ನದೀರೂಪತಾಂ ಪ್ರಾಪ್ತು. ಈ ರೀತಿಯ ಗ್ಲೇಷಿಯರ್ಸ್ ಅವುಗಳು ಒಂದಕ್ಕೊಂದು ಸೇರಿಬಿಟ್ಟು ನದಿಯ ರೂಪವನ್ನು ಪ್ರಾಪುಹು ಅಂದರೆ ಅವುಗಳು ಪ್ರಾಪ್ತ ಮಾಡಿಕೊಂಡವು. ಇಮಾಹ ನದ್ಯ ಪರಸ್ಪರ ಮಿಲಂತಹ ಪ್ರವಂತ್ಯ ಮಹಾನದ್ಯ ಜಾತ. ಈ ಚಿಕ್ಕ ಚಿಕ್ಕ ನದಿಗಳೇನಿದೆ, ಉಪನದಿಗಳು, ಅವುಗಳೆಲ್ಲ ಸೇರಿ ಮಹಾನದಿಗಳಾಗ್ತವೆ. ಏವಂ ತಾಹ ಮಹಾನದಿ ಭೂತ್ವ ಪ್ರವಂತ್ಯ ಶಿವಾಲಿಕಪರ್ವತಸ್ಯ ಪಾದಂ ಪ್ರಾಪ್ಯ ತತ್ ಸಾನುಗತಾಂಗಣೆ ಪ್ರಾವಹನ್. ಈ ಎಲ್ಲ ಮಹಾನದಿಗಳು ಅಂದರೆ ಈ ಉಪನದಿಗಳೆಲ್ಲ ಸೇರಿ ಮಹಾನದಿಗಳಾಗಿ ಶಿವಾಲಿಕ ಪರ್ವತಸ್ಯ ಪಾದಂ ಪ್ರಾಪ್ಯ ಅಲ್ಲಿ ಲೆಪ್ ಪ್ರತ್ಯಯ, ಉಪಸರ್ಗ ಇರೋದ್ರಿಂದ ಪ್ರಾಪ್ಯ ತತ್ ಸಾನುಗತಾಂಗಣೆ. ಸಾನುಗತಾಂಗಣೆ ಅಂಗಣ ಅಂತಂದ್ರೇನು? ಸಾನುಗತಾಂಗಣೆ ಅಂತಂದರೆ ಪ್ರಸ್ಥಭೂಮಿ, ಎತ್ತರವಾದಂಥ ಭೂಮಿ. ಈಗ ದಕ್ಷಿಣದ ಪ್ರಸ್ಥಭೂಮಿ ಅಂತೀವಲ್ಲ, ಡೆಕ್ಕನ್ ಪ್ಲ್ಯಾಟೋ, ಅದೇ ರೀತಿ ಸಾನುಗತಾಂಗಣೆ ಪ್ರಾವಹನ್. ಆ ರೀತಿ ಶಿವಾಲಿಕ ಪರ್ವತದ ಕೆಳಗಿರುವ ಪ್ರಸ್ಥಭೂಮಿಯಲ್ಲಿ ವಹನ್ ಅಂತಂದರೆ ಹರಿತವೆ. ಪ್ರಾವಹನ್ ಅದು ಲಂಗ್ಲಕಾರ, ಪ್ರಾವಹನ್. ಜಲವೈಪುಲ್ಯೇನ ಅಲ್ಲಿ ವೈಪುಲ್ಯೇನ ಅಂತಾರೆ ಬಹಳ ಜಲ ಇರೋದ್ರಿಂದ, ನೀರಿರೋದ್ರಿಂದ ಸಾರಿಷ್ಟ ಮೃತ್ತಿಕಯ ಅಂದರೆ ಮಣ್ಣಿನಲ್ಲಿ ಸಾರ ಇರೋದ್ರಿಂದ ನದ್ಯಾ ಉಭಯತಟೋ ಸಸ್ಯಾಂಕುರೇಣ ತತ್ತೀರಂ ಹರಿದ್ವರ್ಣ ಚಕಾಸತೆ ಸ್ಮ. ಆ ರೀತಿ ಜಲ ಬಹಳ ನೀರಿರೋದ್ರಿಂದ, ಜಲ ವೈಪುಲ್ಯೇನ ಬಹಳನೇ ನೀರಿರೋದ್ರಿಂದ, ಹಾಗೂ ಸಾರಿಷ್ಟ ಮೃತ್ತಿಕಯ ಅಂದರೆ ಸಾರವತ್ತಾದ ಮಣ್ಣು ಮತ್ತು ಬೇಕಾದಷ್ಟು ಜಲ ಇರೋದ್ರಿಂದ ನದ್ಯಾ ಉಭಯತಟೋ ಅಂದರೆ ನದಿಯ ಎರಡೂ ತಟಗಳಲ್ಲಿ ಸಸ್ಯಾಂಕುರೇಣ ಸಸ್ಯಗಳು ಹುಟ್ಟಿ ತತ್ತೀರಂ ಹರಿದ್ವರ್ಣಂ ಚಕಾಸತೆ ಅಂದರೆ ದೀಪ್ತಮಾನಃ ಭವತಿ, ಪ್ರಕಾಶತೆ ಇತಿ. ವೃಕ್ಷಾಃ ಗುಲ್ಮಾಃ ಲತಾಃ ಉತ್ಪನ್ನಾಃ. ವೃಕ್ಷಗಳು, ಗುಲ್ಮಗಳು, ಬಳ್ಳಿಗಳೆಲ್ಲ ಉಟ್ಕೊಳ್ತವೆ. ತೇಷು ವೃಕ್ಷೇಷು ಪಕ್ಷಿಣಃ ನೀಡಂ ಕೃತ್ವ ನ್ಯವಸನ್. ನೀಡಂ ಅಂತಂದರೆ ಗೂಡು, ಪಕ್ಷಿಗಳು ಗೂಡು ಕಟ್ಕೊಂಡು ನ್ಯವಸನ್ ಲಂಗ್ಲಕಾರ. ವನ್ಯಮೃಗಾಣಾಂ ಅಪಿ ಆಶ್ರಯ ಅಭವತ್ ಏತತ್ ಕಾನನಂ. ಪ್ರಾಣಿಗಳು, ವನ್ಯ ಜಂತುಗಳೆಲ್ಲ ಅಲ್ಲಿ ಆಶ್ರಯವನ್ನು ಪಡ್ಕೊಂಡವು. ಸರಸ್ವತಿ ನದ್ಯಾ ಆದಿಮಾಹ ಉಪನದಿ ತಮಸಾ ನದಿ. ಸರಸ್ವತಿ ನದಿಯ ಮೊದಲ ಉಪನದಿ ತಮಸಾ ನದಿ. ಇತಃಪರಂ ಸರಸ್ವತಿ ಗಿರಿನದಿಭಿಃ ಸಂಗತಾ ಸತಿ ಏಕೀಭೂಯ ಪ್ರವಹತಿ. ಗಿರಿ ನದಿಗಳ, ಚಿಕ್ಕ ಚಿಕ್ಕ ನದಿಗಳ ಜೊತೆಗೆ ಸೇರಿಕೊಂಡು ಏಕೀಭೂಯ ಅಂದರೆ ಅವುಗಳನ್ನೆಲ್ಲ ಸೇರಿಕೊಂಡು ಪ್ರವಹತಿ. ತದನಂತರಂ ಏಷಾ ಸರಸ್ವತಿ ಶಿವಾಲಿಕ ಪರ್ವತ ಸಾನು ಪ್ರದೇಶ ಸ್ಥಿತೆ ಆದಿಬದ್ರಿ ಪ್ರದೇಶೆ ಸರಭಸಂ ನಿಪತತಿ. ಆನಂತರ ಸರಸ್ವತಿ ಶಿವಾಲಿಕ ಪರ್ವತದ ಪ್ರಸ್ಥಭೂಮಿಯಲ್ಲಿ ಸಾನು ಪ್ರದೇಶ ಸ್ಥಿತೆ ಆದಿಬದ್ರಿ ಪ್ರದೇಶದಲ್ಲಿ ಸರಭಸಂ ನಿಪತತಿ ಬಹಳ ರಭಸವಾಗಿ ಬೀಳ್ತಾಳೆ. ಹರಿಯಾಣ ರಾಜ್ಯಸ್ಯ ಕುರುಕ್ಷೇತ್ರ ಪ್ರದೇಶಸ್ಯ ಸಮೀಪೆ ಪ್ರವಹಂತಿ ಸಟ್ಲಜ್ ನದಿ ಸರಸ್ವತೀಂ ಸಂಗತಾ ಭವತಿ. ಹರಿಯಾಣದಲ್ಲಿ ಕುರುಕ್ಷೇತ್ರದ ಸಮೀಪ ಸಟ್ಲಜ್ ನದಿ ಸರಸ್ವತಿಯನ್ನು ಸೇರ್ಕೋತಾರೆ. ಸತರಾನ ಇತಿ ಖ್ಯಾತೆ ಪ್ರದೇಶೆ
ಸರಸ್ವತ್ಯಾಹ ಸಟ್ಲಜ್ ನದ್ಯಸ್ಯ ಸಮಾಗಮ ಅಭವತ್. ಸತರಾಣ ಅಂತ ಜಾಗದಲ್ಲಿ ಸಟ್ಲಜ್ ನದಿ ಸರಸ್ವತಿಯನ್ನು ಸೇರ್ಕೊಳ್ತಾ ಇದ್ಲು. ಅಸ್ಮಿನ್ನೇವ ಪ್ರದೇಶೆ ಕುತಶ್ಚಿದಾಪಿ ಪ್ರದೇಶಾತ್ ಪ್ರವಹಂತಿ ಯಮುನಾ ಅಪಿ ಸರಸ್ವತಿಂ ಪ್ರವಿಶತಿ. ಯಮುನಾ ನದಿ ಕೂಡ ಇದೇ ಜಾಗದ ಸಮೀಪನೇ ಸರಸ್ವತಿಯನ್ನು ಸೇರ್ಕೊತಾ ಇದ್ಲು. ಏವಮೇವ ದೃಶ್ಯದ್ವತಿ ಅಪಿ ಸರಸ್ವತೀಂ ಏವ ಸಂಗತಾ ಅಭವತ್. ದೃಶ್ಯದ್ವತಿ ನದಿ ಕೂಡ ಸರಸ್ವತಿಯನ್ನೇ ಸೇರ್ಕೊಳ್ತಾ ಇದ್ಲು. ಏವಂ ಸರ್ವಾಹ ಅಪಿ ನದ್ಯಾಹ ಸರಸ್ವತೀಂ ಸಂಗತಾ. ಈ ರೀತಿ ಎಲ್ಲ ಉಪನದಿಗಳು ಸರಸ್ವತಿಗೆ ಸೇರ್ಕೊತಾ ಇದ್ದರು, ಸಂಗಮ ಆಗ್ತಿತ್ತು. ಅತಃ ಅಸ್ಯಾಹ ಗಾಂಭೀರ್ಯಂ ವೈಶಾಲ್ಯಂ ಚ ಅಧಿಕಾಧಿಕಂ ಜಾತಂ. ಅದರಿಂದಾಗಿ ನದಿಯಲ್ಲಿ ಭಾಳ ನೀರು ಇರ್ತಿತ್ತು. ಗಾಂಭೀರ್ಯಂ ವೈಶಾಲ್ಯಂ ಚ ಅಧಿಕಾಧಿಕಂ ಜಾತಂ. ಸಂಗಮ ಕ್ಷೇತ್ರೇ ಸತ್ರಾನ ಪ್ರದೇಶೆ ಸರಸ್ವತ್ಯಾಹ ವೈಶಾಲ್ಯಂ 20 ಕಿಲೋಮೀಟರ್ ಪರಿಮಿತಂ ಆಸೀತ್. ಈ ಸಂಗಮ ಕ್ಷೇತ್ರ ಸತ್ರಾನ್ ಜಾಗದಲ್ಲಿ ಸರಸ್ವತಿಯ ವೈಶಾಲ್ಯ ಎಷ್ಟಿತ್ತು? 20 ಕಿಲೋಮೀಟ್ರ್ವರೆಗಿತ್ತು. ಬ್ರಹ್ಮಪುತ್ರ ನದಿ ಕೂಡ ಹೀಗೇ ಅಸ್ಸಾಮಲ್ಲಿ 20 ಕಿಲೋಮೀಟ್ರು ಅದರ ಇದಿರುತ್ತೆ, ವಿಶಾಲತೆ ಇರುತ್ತೆ. ಶೇಷಾ ಸರಸ್ವತಿ ಪಂಜಾಬ್ ರಾಜಸ್ಥಾನ ಗುಜರಾತ್ ರಾಜ್ಯೇಶು ಪ್ರವಹಂತಿ ಅಂತೆ ಪ್ರಭಾಸ ಪಾಟಿನ ಪ್ರಾಂತಸ್ಥೆ ಸಮುದ್ರಂ ಪ್ರವಿಶತಿ. ಪ್ರಭಾಸದಲ್ಲಿ ಗುಜರಾತ್ ಬಾರ್ಡ್ರಲ್ಲಿರೋ ಪ್ರಭಾಸದಲ್ಲಿ ಸಮುದ್ರವನ್ನು ಪ್ರವೇಶಿಸುತ್ತೆ. ಸರಸ್ವತಿ ನದಿ ಪ್ರವೇಶಿಸುತ್ತಿದ್ಲು. ಪಂಜಾಬ್ ರಾಜಸ್ಥಾನ ಗುಜರಾತ್ ಈ ರಾಜ್ಯಗಳನ್ನೆಲ್ಲ ದಾಟಿ ಅಲ್ಲಿ ಸಮುದ್ರ ಪ್ರಭಾಸ ಪಾಟಿನ ಪ್ರದೇಶದಲ್ಲಿ ಅಲ್ಲಿ ಸರಸ್ವತಿ ಸಮುದ್ರವನ್ನು ಸೇರ್ತಿದ್ಲು. ಕಾಲಾಂತರೇ ನದಿ ಶುಷ್ಕ ಕಾಲಾಂತರದಲ್ಲಿ ನದಿ ಶುಷ್ಕ ಅದು ಒಣಗಿತ್ತು. ಸಂಪ್ರತಿ ಅಂತರಿಕ್ಷಾತ್ ಗ್ರಹೀತಾತ್ ಛಾಯಾಚಿತ್ರಾತ್ ಶುಷ್ಕೀಭೂತ ಸರಸ್ವತ್ಯಾಹ ನದ್ಯಾಹ ಪ್ರವಾಹ ಮಾರ್ಗಸ್ಯ ಚಿಹ್ನಾನಿ ಲಬ್ಧಾನಿ. ಸ್ಯಾಟಲೈಟ್ ಪಿಕ್ಚರ್, ಅಂತರಿಕ್ಷಾತ್ ಗ್ರಹೀತಾತ್ ಛಾಯಾಚಿತ್ರಾತ್, ಅಂತರಿಕ್ಷದಿಂದ ತೆಗೆದ ಫೋಟೋಗಳು ಛಾಯಾಚಿತ್ರದಿಂದ ಶುಷ್ಕೀಭೂತ ಅಂದರೆ ಒಣಗಿದ ಸರಸ್ವತ್ಯಾಹ ನದ್ಯಾಹ ಪ್ರವಾಹ ಮಾರ್ಗ, ಅದರ ಕಣಿವೆ, ಅದರ ನೀರಿನ ಮಾರ್ಗ ಏನಿದೆ, ತಸ್ಯ ಚಿಹ್ನಾನಿ ಲಬ್ಧಾನಿ, ಅದರ ಚಿಹ್ನೆಗಳು ಸಿಕ್ಕಿದೆ. ಏಷಾ ಏವ ತಸ್ಯಾಹ ಸರಸ್ವತ್ಯಾಹ ನದ್ಯಾಹ ಪ್ರವಾಹ ಮಾರ್ಗ ಇತಿ ವಿಶ್ವವಿಖ್ಯಾತಃ. ಅದು ಸರಸ್ವತಿ ಕಣಿವೆ ಅಂತ ಈಗ ವಿಶ್ವವಿಖ್ಯಾತವಾಗಿದೆ. ವೇದಕಾಲೇ ಸರಸ್ವತಿ ಪ್ರವಾಹ ಮಾರ್ಗ ಹಿಮಾಲಯಾತ್ ಆರಭ್ಯ ಸಿಂಧೂ ಸಾಗರ ಪರ್ಯಂತಂ ಆಸೀತ್. ಸರಸ್ವತಿ ಹಿಮಾಲಯದಿಂದ ಹಿಡಿದು ಸಿಂಧೂ ಸಾಗರದವರೆಗೂ ಹರಿತಾ ಇದ್ಲು ವೇದಕಾಲದಲ್ಲಿ. ಕಿಂತು ಸಹಸ್ರ ವರ್ಷಾಣಾಂ ಕಾಲಾಧೌ ಭೂಗರ್ಭೆ ಏತತ್ ಪರಿವರ್ತನಂ ಜಾತಂ ತೇನ ಸರಸ್ವತ್ಯಾಹ ಪ್ರವಾಹ ಮಾರ್ಗ ಅನೇಕದಾ ಪರಿವರ್ತಿತ. ಆದರೆ ಈ ಸಾವಿರಾರು ವರ್ಷಗಳಲ್ಲಿ ಭೂಗರ್ಭದಲ್ಲಿ ಈ ರೀತಿಯ ಪರಿವರ್ತನೆಗಳಾಗಿರೋದ್ರಿಂದ ಸರಸ್ವತಿಯ ಪ್ರವಾಹ ಮಾರ್ಗ, ಏನು ಹರಿತಾ ಇರೋ ಸರಸ್ವತಿಯ ಮಾರ್ಗ ಅನೇಕದ ಪರಿವರ್ತಿತ, ಸುಮಾರು ಸರ್ತಿ ಭಾಳ ಅದು ಪರಿವರ್ತನೆಗೊಂಡಿದೆ, ಮಾರ್ಗ ಪರಿವರ್ತನೆಗೊಂಡಿದೆ. ಶತುದ್ರಿ ವಿಪಾಶ ಪುರುಷ್ಣಿ ಅಸಿನ್ಕಿ ಸಿಂಧು ಸರಸ್ವತಿ ಚೇತಿ ಚ ಇತಿ ಸಪ್ತಸಿಂಧುಭಿಃ ಹಿಮಾಲಯಸ್ಯ ವಾಯುವ್ಯ ಪ್ರಾಂತೆ ಜಲಸಮೃದ್ಧಿ ಆಸೀತ್. ಈ 7 ನದಿಗಳಿಂದ ಶತುದ್ರಿ ವಿಪಾಶ ಪುರುಷ್ಣಿ ಅಸಿಂಕಿ ಸಿಂಧು ಸರಸ್ವತಿ, ಇದರಿಂದ ಹಿಮಾಲಯದ ವಾಯುವ್ಯ ಪ್ರದೇಶದಲ್ಲಿ ಜಲಸಮೃದ್ಧಿ ಇತ್ತು, ಭಾಳಷ್ಟು ನೀರಿತ್ತು. ಅತಿ ಪ್ರಾಚೀನ ಕಾಲೇ ಮಾಂಕಿ 10 ಲಕ್ಷ ವರ್ಷೇಭ್ಯ ಪೂರ್ವ, ಅಂದರೆ ಸುಮಾರು 10 ಲಕ್ಷ ವರ್ಷದ ಮೊದಲು ಭಾರತಸ್ಯ ಅಸ್ಮಿನ್ ಪ್ರದೇಶೆ ಮಾನವಾಹ ಜೀವನಂ ನಿರ್ವಹನ್, ಅಲ್ಲಿ ನಿರ್ವಹಿಸ್ತಿದ್ರು ಜೀವನವನ್ನು ಈ ಜಾಗದಲ್ಲಿ 10 ಲಕ್ಷ ವರ್ಷದ ಮೊದಲೇ. ರಾಮಪತಿಕಸಃ ಇತಿ ಯೇ ಶಾಸ್ತ್ರಜ್ಞೈಃ ವ್ಯವಹೃತಾಃ ತೇ ಆದಿಮಾನವಾಃ ಹಿಮಾಲಯ ಪರ್ವತೆ ವಸಂತಿ ಸ್ಮ. ರಾಮಪತಿಕಸ್ ಅನ್ನುವ ಒಂದು ವಾನರ ಜಾತಿ, ಪ್ರೈಮೇಟ್ಸ್ ವಾನರ ಜಾತಿ, ಹೋಮಿನಿಡ್ಸ್ ಅಂತಾರೆ. ಅದರ ಚಿತ್ರ ತೋರಿಸ್ತೀನಿ, ಇದೆ ಮುಂದೆ ಇದೆ. ರಾಮಪತಿಕಸ್ ಮತ್ತು ಶಿವಾಪತಿಕಸ್ ಅನ್ನುವ 2 ವಾನರ ಜಾತಿಗಳು ಭಾರತದಲ್ಲಿ ಇದ್ದವಂತೆ ಮೊದಲು. ಶಾಸ್ತ್ರಜ್ಞೈ ವ್ಯವಹೃತ ತೇವ ಆದಿಮಾನವ ಹಿಮಾಲಯ ಪರ್ವತೆ ವಸಂತಿ ಸ್ಮ. ಹಿಮಾಲಯದ ತಪ್ಪಲಲ್ಲಿ ಈ ಆದಿಮಾನವರು ಇದ್ದರು.
ಸಿಂಧೂ ಸರಸ್ವತ್ಯೋಃ ತಟೆ ಮಹತಿ ಸಂಸ್ಕೃತಿ ಉದ್ಭೂತ. ಸಿಂಧೂ ಸರಸ್ವತಿಯ ತಟದಲ್ಲಿ ಮಹತಿ ಸಂಸ್ಕೃತಿ ಅಂದರೆ ಬಹಳ ಮಹಾನ್ ಸಂಸ್ಕೃತಿ ಹುಟ್ಕೊಳ್ತು. ಸಿಂಧೂ ಸರಸ್ವತಿ ಸಂಸ್ಕೃತೆ ವ್ಯಾಪ್ತಿ ವಿಶಾಲೆ ಭೂಭಾಗೆ ಆಸೀತ್. ಈ ಸಿಂಧೂ ಸರಸ್ವತಿ ಸಂಸ್ಕೃತಿಯ ವ್ಯಾಪ್ತಿ ಬಹಳ ವಿಶಾಲವಾದ ಭೂಭಾಗದಲ್ಲಿ ಇತ್ತು. ಪಶ್ಚಿಮಸ್ಯಾಂ ದಿಶಿ ಪರ್ಷಿಯಾ ಇರಾನ್ ಪರ್ಯಂತಂ, ಉತ್ತರಸ್ಯಾಂ ದಿಶಿ ಅಫ್ಘಾನಿಸ್ತಾನಂ, ತುರ್ಕಿಸ್ತಾನಂ ಕಾಶ್ಮೀರ ಪರ್ಯಂತಂ ಅಸ್ತಿ. ಪೂರ್ವದಲ್ಲಿ ಇರಾನ್ ಪರ್ಷಿಯಾವರೆಗೆ, ಉತ್ತರದಲ್ಲಿ ಅಫ್ಘಾನಿಸ್ತಾನ ತುರ್ಕಿಸ್ತಾನ ಕಾಶ್ಮೀರದವರೆಗೂ, ಪೂರ್ವಸ್ಯಾಂ ದಿಶಿ ದೆಹಲಿ ಪರ್ಯಂತಂ, ದೆಹಲಿ ಅಲ್ಲಿ ಕುರುಕ್ಷೇತ್ರ ಇತ್ತಲ್ವ ಚೇತ್, ದಕ್ಷಿಣಸ್ಯಾಂ ಗೋದಾವರಿ ನದಿ ಪರ್ಯಂತಂ ಏಷಾ ಸಂಸ್ಕೃತಿ ವ್ಯಾಪೃತ ಆಸಿತ್, ವ್ಯಾಪಿಸಿಕೊಂಡಿತ್ತು. ಈ ಸಂಸ್ಕೃತಿ ದಕ್ಷಿಣದಲ್ಲಿ ಗೋದಾವರಿವರೆಗೂ, ಪೂರ್ವದಲ್ಲಿ ದೆಹಲಿವರೆಗೂ ವ್ಯಾಪಿಸಿಕೊಂಡಿತ್ತು. ಸರಸ್ವತಿ ನದಿಯ ಸುವರ್ಣಕಾಲ, ಸರಸ್ವತಿ ನದಿಯ ಸುವರ್ಣಕಾಲ ಯಾವಾಗ? ಕ್ರಿಸ್ತಪೂರ್ವ 12,000 ವರ್ಷತಃ 8,000 ವರ್ಷಪರ್ಯಂತಂ ಪ್ರತಿವತ್ಸರಂ ವೃಷ್ಟಿಪ್ರಮಾಣಂ ತಾವದಾಸೀತ್ ಯತ್ ಪ್ರಮಾಣಂ ಪ್ರಸಕ್ತ ವೃಷ್ಟಿಪ್ರಮಾಣತಃ ತ್ರಿಗುಣಿತಂ. ಅಂದರೆ ಕ್ರಿಸ್ತಪೂರ್ವ 8,000 ವರ್ಷದಿಂದ 12,000 ವರ್ಷದವರೆಗೆ ಕ್ರಿಸ್ತಪೂರ್ವ. ಆವಾಗ ಈ ಜಾಗದಲ್ಲಿ ವೃಷ್ಟಿ ಪ್ರಮಾಣ ಅಂದರೆ ಮಳೆಯ ಪ್ರಮಾಣ ಈಗ ಇರೋದಕ್ಕಿಂತ ತಾವದಾಸಿ ಯತ್ ಪ್ರಮಾಣಂ ಪ್ರಸಕ್ತ ವೃಷ್ಟಿ ಪ್ರಮಾಣತಃ, ಈ ಪ್ರಸಕ್ತ ವೃಷ್ಟಿ ಪ್ರಮಾಣ ಈಗಿನ ಮಳೆಯ ಪ್ರಮಾಣಕ್ಕಿಂತ ತ್ರಿಗುಣಿತ 3 ಪಟ್ಟು ಜಾಸ್ತಿ ಇತ್ತು. ಜಾಸ್ತಿ ಮಳೆ ಬರ್ತಾ ಇತ್ತು ಆ ಜಾಗದಲ್ಲಿ. ಅತಃ ಏವ ತತ್ರ ಉತ್ಪಾದನಂ ಅಪಿ ಅಧಿಕಂ ಆಸೀತ್, ಉತ್ಪಾದನೆಯೂ ಜಾಸ್ತಿ ಇತ್ತು. ಕೃಷಿವಲಾಹ ಸುವರ್ಣ ನಿಭ ಧಾನ್ಯೋತ್ಪಾದಕಾಹ ಆಸನ್. ನಿಭ ಅಂತಂದರೆ ಸಿಮಿಲರ್ ಟು ಅಥವಾ ಆ ರೀತಿಯ, ಸುವರ್ಣ ಅಂದರೆ ಹೊನ್ನಿನ ಬೆಳೆ ಬಂತು ಅಂತಾರಲ್ಲ, ಬಂಗಾರದ ಬೆಳೆ ಬಂತು ಈ ಸರ್ತಿ ಅಂತಾರಲ್ಲ, ಅದೇ ಸುವರ್ಣ ನಿಭ ಧಾನ್ಯೋತ್ಪಾದಕಾಹ ಆಸನ್. ಅಷ್ಟು ಧಾನ್ಯ ಅಲ್ಲಿ ಬೆಳೆಸ್ತಾಯಿದ್ರು. ನೋಡಿ, ಇದೆ ಈ ಸರಸ್ವತಿಯಲ್ಲಿ ಇಲ್ಲಿ ಸರಸ್ವತಿಗೆ ಈ ಶತದ್ರು ನದಿ ಇದೆ ನೋಡಿ. ಈ ಶತದ್ರು ಇಲ್ಲಿರುವ ಈ ಸಟ್ಲೇಜ್ ನದಿ, ಇಲ್ಲಿಗೆ ಬರ್ತಾ ಇದ್ದ ನದಿ ಹೀಗೆ ತಿರ್ಕೊಂಡು ಸಿಂಧು ನದಿಗೆ ಸೇರ್ಕೊಂಡ್ಬಿಟ್ಲು. ಅದೇ ರೀತಿ ಇಲ್ಲಿ ಬರ್ತಾ ಇದ್ದ ಯಮುನಾ ನದಿ ಏನು, ಇದು ಯಮುನಾ ನದಿ ಹೀಗೆ ಪೂರ್ವಕ್ಕೆ ತಿರುಗಿ ಗಂಗೆಯನ್ನು ಸೇರ್ಕೊಂಡ್ಬಿಟ್ಲು. 2 ನದಿ ಅದಕ್ಕೆ ಒಣಗೋಗಿರೋದು. ಈ ಯಮುನಾ ನದಿ ಮತ್ತು ಸಟ್ಲೇಜ್ ನದಿ ಸರಸ್ವತಿಯನ್ನು ಸೇರೋದು ಬಿಟ್ಟು, ಸಟ್ಲೇಜ್ ಸಿಂಧು ಕಡೆ ಹೋಯಿತು, ಯಮುನಾ ಗಂಗಾ ನದಿ ಕಡೆ ಬಂತು. ಅಸ್ತು ಇದೇ ರಾಮ ಎಪಿಥಿಕಸ್ ಅಂದರೆ ಇದೇ ವಾನರ ಜಾತಿಯನ್ನು ಅಲ್ಲಿ 10 ಲಕ್ಷ ವರ್ಷ ಮೊದಲು ಅಲ್ಲಿ ಹಿಮಾಲಯದ ಹತ್ರ ಇತ್ತು ಈ ವಾನರ ಜಾತಿ. ಅಸ್ತು ಅಗ್ರೆ ಗಚ್ಚಾಮ. ಸರಸ್ವತ್ಯಾಃ ಉಭಯೋಃ ತಟಯೋಃ ವನಾನಿ ಉಪವನಾನಿ ಚ ಶೋಭಂತೆ ಸ್ಮ. ಸರಸ್ವತಿಯ 2 ತಟಗಳಲ್ಲಿಯೂ ಅರಣ್ಯಗಳು ಉಪವನಗಳೆಲ್ಲ ಇತ್ತವಂತೆ ಪ್ರಾಚೀನ ಕಾಲೇ. ಇದಾನಿಂತನ ರಾಜಸ್ಥಾನಸ್ಯ ಮರುಭೂಮಯಃ ಹರಿದ್ವರ್ಣ ಭರಿತ. ಮರುಭೂಮಿ, ಈಗಿನ ರಾಜಸ್ಥಾನದ ಈಗ ಮರುಭೂಮಿ ಏನಿದೆ ಹರಿದ್ವರ್ಣ ಭರಿತ ಅಂದರೆ ಹಸಿರು ವರ್ಣದಿಂದ ತುಂಬಿದ ಅರಣ್ಯ ಆಗಿತ್ತು ಆಸನ್. ಮರುಭೂಮಿ ವಾರ್ತಾಪಿ ನಾಸೀತ್, ಮರುಭೂಮಿಯ ಹೆಸರೇ ಇರಲಿಲ್ಲ ಅಲ್ಲಿ. ಸರಸ್ವತ್ಯಾಃ ಅಯಂ ಪ್ರದೇಶ ಸರ್ವಸಂಪನ್ನ ಆಸೀತ್. ಸರಸ್ವತಿಯ ಈ ಪ್ರದೇಶ ಸರ್ವಸಂಪನ್ನ ಆಗಿತ್ತು. ಪ್ರತಿ ಕ್ಷೇತ್ರೇ ವಾಣಿಜ್ಯೆ ಕಲಾಸು ವಾಸ್ತುಶಿಲ್ಪೆ ಅಧ್ಯಾತ್ಮವಿದ್ಯೆಯ ಜ್ಯೋತಿರ್ವಿಜ್ಞಾನೆ ಸಮಾಜ ವ್ಯವಸ್ಥಾಪನೆ ಶಾಸನ ನಿರೂಪಣೆ ಚ ಸರ್ವತೋಮುಖೇನ ಭಾರತೀಯ ಸಂಸ್ಕೃತಿ ಸ್ಥಾಪನಂ ಅತ್ಯುನ್ನತಂ ಆಸೀತ್. ಈ ಜಾಗದಲ್ಲಿ ಭಾರತೀಯ ಸಂಸ್ಕೃತಿ ಉನ್ನತ ಸ್ಥಾನದಲ್ಲಿ ಇತ್ತು. ಕೃಷಿಯಾಗಲಿ, ವಾಣಿಜ್ಯ ಆಗಲಿ, ಕಲೆಯಾಗಲಿ, ವಾಸ್ತುಶಿಲ್ಪವಾಗಲಿ, ಅಧ್ಯಾತ್ಮ ಆಗಲಿ, ಜ್ಯೋತಿರ್ವಿಜ್ಞಾನ ಆಗಲಿ, ಅಥವಾ ಈ ಜ್ಯೋತಿಷ್ಯಶಾಸ್ತ್ರ ಎಲ್ಲ. ಗುಪ್ತಗಾಮಿನಿ ಜಾತಾ ಸರಸ್ವತಿ ಸರಸ್ವತ್ಯಾಃ ವೈಭವಸ್ಯ ಪರಾಕಾಷ್ಠಾ ಆಸೀತ್. ತಸ್ಯಾಃ ತೀರೆ ಸುವರ್ಣಯುಗಸ್ಯ ಅವತಾರಃ ಅಭವತ್. ಅದರದ ತೀರದಲ್ಲಿ ಸುವರ್ಣ ಯುಗದ ಅವತಾರ ಆಯಿತು.
ಜನಾಃ ಸ್ವರ್ಗಸುಖಂ ಅನ್ವಭವನ್, ಸ್ವರ್ಗಸುಖವನ್ನು ಪಡಿತಿದ್ರು. ಕಿಂತು ಏತಸ್ಯ ಸುಖಸ್ಯ ವೈಭವಸ್ಯ ವಿಷಯೇ ವಿಧಿದೃಷ್ಟಿ ಅಪತತ್, ವಿಧಿದೃಷ್ಟಿ ಬಿತ್ತು. ಈ ರೀತಿಯ ವೈಭವಕ್ಕೆ ವಿಧಿಯ ಕೆಟ್ಟ ದೃಷ್ಟಿ ಬಿತ್ತು. ಭೂಮೇಃ ಅಂತಃ ಅಂತಃ ರಚನಾತ್ ಅಂತರೆ ರಚನತಂತ್ರೆ ವಿಪರಿವರ್ತನಂ ಜಾತಂ, ವಿಪರಿವರ್ತನ ಆಯಿತು. ಭೂಮೇಃ ಅಂತಃ ಬಹಿಶ್ಚ ರಚನಾಕವಚಂ ದ್ವಿಸ್ತರಾತ್ಮಕ ಅಸ್ತಿ. ಭೂಮಿಯ ಒಳಗಿನ ಕವಚ ಬೇರೆ, ಹೊರಗಿನ ಕವಚ ಬೇರೆ ಅಲ್ವಾ. ಭೂಮಿಯ ಒಳಗೆ ಲಾವ ಇದೆ. ಬಹಿರ್ಕವಚೆ ಕಠಿಣ ಶಿಲಾಭಿ ರಚಿತಂ, ಹೊರಗಿನ ಕವಚ ಏನಿದೆ ಅದು ಶಿಲೆಯಿಂದ ಮಾಡಿ, ಮಣ್ಣಿಂದ ಶಿಲೆಗಳಿಂದ ಮಾಡಿರುವಂಥದ್ದು, ಗಟ್ಟಿಯಾಗಿರುವಂಥದ್ದು. ಅಂತಃಕವಚಂತು ದ್ರವ ಪದಾರ್ಥೇನ ಭರಿತಂ, ದ್ರವ ಪದಾರ್ಥದಿಂದ ತುಂಬಿರುವಂಥದ್ದು. ಏವಂ ಅಂತಃಕವಚಸ್ಯ ದ್ರವಸ್ಯ ಉಪರಿ ಬಾಹ್ಯಂ ಕವಚಂ ಪ್ಲವತೆ, ಒಳಗಿನ ಕವಚದ ಮೇಲೆ, ನೀರಿನ ಒಳಗಿನ ಲಾಭದ ಮೇಲೆ ಬಾಹ್ಯ ಕವಚಂ, ಹೊರಗಿನ ಗಟ್ಟಿ ಶಿಲೆಯನ್ನು ಮಾಡಿದ ಕವಚ ಏನಿದೆ ಪ್ಲವತೆ, ಅದು ತೇಲಾಡ್ತಿದೆ. ಭೂಮೇಃ ಪರಿಭ್ರಮಣೆಯಿಂದ ಅಂತಸ್ಥಂ ದ್ರವಂ ಡೋಲಾಯತೆ, ಭೂಮಿ ತಿರುಗ್ತಾ ಇರೋದ್ರಿಂದ ಭೂಮಿಯ ಮೂಮೆಂಟಿಂದ ಅಂತಸ್ಥಂ ದ್ರವಂ ಡೋಲಾಯತೆ, ಒಳಗಿನ ನೀರಾದ ಲಾವಾ ಏನಿದೆ ತತ್ ಡೋಲಾಯತೆ ಅಂದರೆ ಅದು ಪ್ರವಹಿಸ್ತಾ ಇರುತ್ತೆ, ಅದು ಒಂದೇ ಕಡೆ ಸ್ಥಿರವಾಗಿರೋದಿಲ್ಲ. ಯಾಕಂದರೆ ಭೂಮಿನೂ ಮೂವ್ ಆಗ್ತಾ ಇದೆ. ಏತೇನ ಕದಾಚಿತ್ ಬಾಹ್ಯಕವಚೆ ಗರ್ತಃ ಸಂಭವತಿ, ಈ ನೀರು ಒಳಗಿನ ಲಾವಾರಸ ಏನು ಮೂಮೆಂಟ್ ಇದೆ ಅದರಿಂದ ಹೊರಗಿನ ಗಟ್ಟಿಯಾದ ಶಿಲಾಕವಚ ಏನಿದೆ ಅಲ್ಲಿ ಗರ್ತ ಅಂದರೆ ಡಿಫೆಕ್ಟ್ ಅಥವಾ ಫಾಲ್ಟ್ ಅಂತಾರಲ್ಲ, ಈ ಭೂಕಂಪದ ಟೈಮಲ್ಲಿ ಫಾಲ್ಟ್ ಅಂತೀವಲ್ಲ, ಗರ್ತ ಅಥವಾ ಆಳವಾದ ಕಣಿವೆ, ಗರ್ತ ಅಂತಂದರೆ ಕಣಿವೆ ಅಂತೀವಿ. ಜ್ವಾಲಾಮುಖಿ ಚ ಉದ್ಭವತಿ, ಆ ರೀತಿ ಯಾವಾಗ ಫಾಲ್ಟ್ ಆಯಿತು ಈ ಶಿಲಾಕವಚದಲ್ಲಿ ಆವಾಗ ಜ್ವಾಲಾಮುಖಿಗಳು ಉದ್ಭವತಿ. ಬಾಹ್ಯಕವಚೆ ಉತ್ಪನ್ನೆ ಗರ್ತಾಃ, ಬಾಹ್ಯಕವಚೆ ಉತ್ಪನ್ನೆ ಗರ್ತಾಃ ಕದಾಚಿತ್ ವಿಸ್ತೃತಾಃ ಮಿತಃ ಸಂಘಟಯಂತಿ, ಅಂದರೆ ಬಾಹ್ಯಕವಚದಲ್ಲಿ ಉತ್ಪನ್ನವಾದ ಈ ರೀತಿಯ ಏನು ಫಾಲ್ಟ್ಸ್ ಇದ್ದಾವೆ ಅವುಗಳು ಬಹಳ ವಿಸ್ತೃತವಾಗಿದ್ದು, ಮಿತಃ ಅಂದರೆ ಒಂದಕ್ಕೆ ಜೊತೆಗೆ ಇನ್ನೊಂದು ಸಂಘಟಿತ ಸೇರ್ಕೊಂಡ್ಬಿಡ್ತಾವೆ, ಒಂದಕ್ಕೊಂದು ಸೇರ್ಕೊಂಡ್ಬಿಡ್ತಾವೆ ಈ ರೀತಿಯ ಫಾಲ್ಟ್ಸ್. ಏಕಸ್ಯ ಉಪರಿ ಅಪರೋ ಭಾಗ ಆರೋಹತಿ, ಈ ಫಾಲ್ಟ್ಗಳು ಏನಿದೆ ಅಲ್ಲಿ ಭೂಮಿ ಒಂದು ಶಿಲೆಯ ಮೇಲೆ, ಒಂದು ಶಿಲಾಕವಚದ ಮೇಲೆ ಇನ್ನೊಂದು ಶಿಲಾಕವಚ ಹತ್ಕೊಂಡ್ಬಿಡುತ್ತೆ. ಏಕಸ್ಯ ಉಪರಿ ಅಪರಃ ಭಾಗ ಆರೋಹಿತ ಅನಯ ಕ್ರಿಯೆಯ ಭೂಮೌ ಉಲ್ಲೋಲೋ ಕಲ್ಲೋಲೋ ಜಾಯತೆ, ಈ ರೀತಿಯಿಂದ ಭೂಮಿಯಲ್ಲಿ ಉಲ್ಲೋಲ ಕಲ್ಲೋಲೋ ಜಾಯತೆ. ಏತೇನ ನಿಮ್ನ ಪ್ರದೇಶ ಉನ್ನತಾಶ್ಚ ನಿಮ್ನಾಃ ಭವಂತಿ, ಇದರಿಂದಾಗಿ ಈ ತಗ್ಗು ಪ್ರದೇಶಗಳು ಉನ್ನತವಾಗ್ತವೆ, ಅಂದರೆ ತಗ್ಗು ಪ್ರದೇಶಗಳು ಪರ್ವತಗಳಾಗ್ತವೆ, ಪರ್ವತ ಪ್ರದೇಶಗಳು ನಿಮ್ನಾಃ ಭವಂತಿ ಕಡಿಮೆಗಳಾಗಿಬಿಡ್ತವೆ. ಆ ರೀತಿ ನವೀನಾಃ ಪರ್ವತಾಶ್ಚ ಗಿರಯಃ ಗರ್ತಾಶ್ಚ ಉದ್ಭವಂತಿ, ಈ ರೀತಿ ಹೊಸ ಪರ್ವತಗಳು, ಹೊಸ ಗಿರಿಗಳು, ಹೊಸ ಕಣಿವೆಗಳು ಉದ್ಭವಿಸ್ತವೆ. ಏತಾದ್ ವಿಪರಿಣಾಮೇನ ನದ್ಯಾಃ ಪ್ರವಾಹ ಮಾರ್ಗಾಃ ಪ್ರತಿರುದ್ಯತೆ, ಈ ರೀತಿಯ ವಿಪರೀತ ಪರಿಸ್ಥಿತಿಯಲ್ಲಿ ನದಿಗಳ ಪ್ರವಾಹ ಮಾರ್ಗ ಪ್ರತಿರುದ್ಧತೆ, ಅದಕ್ಕೆ ಅಡಚಣೆ ಉಂಟಾಗುತ್ತೆ. ಪ್ರವಾಹಣದಿಕ ವಿಪರಿಣಮತೆ, ಪ್ರವಹಣ ದಿಕ್ ವಿಪರಿಣಮತೆ, ಪ್ರವಹಣ ದಿಕ್ ಪ್ರವಹಿಸ್ತಿರುವ ದಿಕ್ಕೇನಿದೆ ವಿಪರಿಣಮತೆ ಅಂದರೆ ಅದು ದಿಕ್ಕು ತಿರುಗಿಬಿಡುತ್ತೆ. ವಿಪರಿಣಮತೆ ನವದ್ವೀಪಾಃ ನಿರ್ಮೀಯಂತೆ, ಹೊಸ ದ್ವೀಪಗಳು ನಿರ್ಮಿಸ್ತವೆ. ಏತಾದೃಶ ವಿಪರಿಣಾಮೇನ ಏವ ಹಿಮಾಲಯ ಪರ್ವತ ಉತ್ಪನ್ನ, ಈ ರೀತಿಯ ವಿಪರಿಣಾಮದಿಂದಾಗಲೇ ಹಿಮಾಲಯ ಪರ್ವತವು ಉತ್ಪಾದನೆಯಾಗಿದೆ. ಭೂಭಾಗಯೋ ಘರ್ಷಣೆನ, ಭೂಭಾಗಗಳ ಘರ್ಷಣೆಯಿಂದ
ಸರಸ್ವತಿಯಾಹ ತಟಪ್ರದೇಶೆ ವಿಪರಿಣಾಮ ಆರಬ್ಧ. ಸರಸ್ವತಿಯ ತಟಪ್ರದೇಶದಲ್ಲಿ ವಿಪರಿಣಾಮಗಳು ಹುಟ್ಕೊಂಡವು. ಭಯಂಕರ ಭೂಕಂಪ ಆಯಿತು. ಸರಸ್ವತಿ ಅಘಾಂತಾರಂ ಸರಸ್ವತಿ ಆಘಾತಾಂತರಂ ಅನುಭವತಿ. ಆಘಾತವನ್ನು ಅನುಭವಿಸ್ತಾಳೆ. ಶತುದ್ರಿ ನಾಮ ಸಟ್ಲಜ್ ನದಿ ಹಿಮಾಲಯತಃ ಪ್ರವಹಂತಿ ರೋಪಡ ಇತಿ ಖ್ಯಾತೆ ವಿಶಾಲೆ ಕ್ಷೇತ್ರೇ ಪ್ರಾವಿಶ್ಯತ್. ಶತುದ್ರಿ ಅಥವಾ ಸಟ್ಲಜ್ ಅಂತ ಏನು ಕರಿತೀವಿ ನಾವು, ಅದು ಹಿಮಾಲಯದಿಂದ ಹರಿತ ರೋಪಡ ಇಲ್ಲಿರುವ ವಿಶಾಲ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾಳೆ. ಅಂದರೆ ಅವಳು ಸಟ್ಲಜ್ ನದಿಯನ್ನು ದಕ್ಷಿಣದ ಕಡೆಗೆ, ಅಂದರೆ ಸರಸ್ವತಿ ನದಿ ಕಡೆಗೆ ಹರಿತಾ ಇದ್ದವಳು ಅವಳು ವೆಸ್ಟ್ ಕಡೆ, ಅಂದರೆ ಪಶ್ಚಿಮದ ಕಡೆ ತಿರುಗಿಬಿಡ್ತಾಳೆ. ಪಟಿಯಾಲಸ್ಯ ದಕ್ಷಿಣಸ್ಯಾಂ ದಿಶಿ 25 ಕಿಲೋಮೀಟರ್ ದೂರೆ ಸರಸ್ವತೀಂ ಸಂಗತಾ ಸಹ ದೃಶ್ಯದ್ವಿತಿ. ಅದು ಆ ನದಿ ಏನು ಪಟಿಯಾಲದ ಕೆಳಗೆ ಅಲ್ಲಿ ದಕ್ಷಿಣದಲ್ಲಿ 25 ಅಂದರೆ 25 ಕಿಲೋಮೀಟರ್ ಕೆಳಗೆ ಸರಸ್ವತಿಯನ್ನು ಸೇರ್ತಾ ಇಲ್ಲ. ಕಿಂತು ಅರಾವಳಿ ಪರ್ವತಸ್ಯ ಕಾಪಿ ಶ್ರೇಣಿ ಮಂದಂ ಪ್ರಾಕೃತಿಕ ವೈಪರೀತ್ಯೇನ ಉಪರಿ ಗಚ್ಚತಿ ಸ್ಮ. ಈ ಅರಾವಳಿ ಶ್ರೇಣಿ ಏನಿದೆ ರಾಜಸ್ಥಾನದಲ್ಲಿ, ಅದು ಅರಾವಳಿ ಶ್ರೇಣಿ ಹಿಮಾಲಯವನ್ನು ಹೋಗಿ ಸೇರುತ್ತೆ. ಆ ಶ್ರೇಣಿ ಮಂದಂ ಉಪರಿ ಆ ಶ್ರೇಣಿ ನಿಧಾನಕ್ಕೆ ಅದರ ಹೈಟ್ ಜಾಸ್ತಿ ಆಯಿತು. ಅದರಿಂದಾಗಿ ಈ ಸಟ್ಲೇಜ್ ನದಿ ಏನಿದೆ ಏತೇನ ಶತುದ್ರಿ ಪ್ರವಾಹ ಲಂಬಕೋನೇನ ವಿಪರಿವರ್ತ್ಯ ಸಿಂಧೂ ನದೀಂ ಸಂಗತ. ಆದ್ದರಿಂದ ಈ ಶತುದ್ರು ಪ್ರವಾಹ ಏನಿದೆ ಅದು 90 ಡಿಗ್ರಿ ಲಂಬಕೋನೇನ 90 ಡಿಗ್ರಿ ರೈಟ್ ಆ್ಯಂಗಲ್ ಪರಿವರ್ತ್ಯ, ಅದು ಆ ಕಡೆಗೆ ತಿರುಗಿ ಶತದ್ರು ನದಿಯನ್ನು ಆ ಕಡೆಗೆ ತಿರುಗಿ ಸಿಂಧು ನದಿಯನ್ನು ಸೇರಿಕೊಂಡ್ಳು. ಸರಸ್ವತಿಯನ್ನು ಸೇರ್ತಾ ಇದ್ದ ಉಪನದಿ ಸಟ್ಲೇಜ್ ಸಿಂಧು ನದಿಯನ್ನು ಸೇರಿಕೊಂಡ್ಳು. ಅನಯ ಘಟನೆಯ ಸರಸ್ವತಿ ಶತದ್ರು ನದ್ಯೋ ಸಂಬಂಧಂ ವಿಘಟಿತ. ಸರಸ್ವತಿ ಮತ್ತು ಶತದ್ರು ನದಿಯ ಸಂಬಂಧ ವಿಘಟಿತ, ಅದು ಕಡ್ದೋಯ್ತು, ಸಂಬಂಧ ಕಡ್ದೋಯ್ತು. ಏತೇನ ಸರಸ್ವತಿ ಶುಷ್ಕ ಜಾತ, ಸರಸ್ವತಿ ಡ್ರೈ ಅಲ್ಲ, ಒಣಗಿಲ್ಲ. ಏತಸ್ಮಿನ್ ಕಾಲೇ ಏವ ಭೂಮೇಃ ವಾತಾವರಣಂ ವಿಪರ್ಯಸ್ತಂ ಜಾತಂ ವಿಪರೀತವಾಯಿತು. ವಾತಾವರಣದಲ್ಲಿ ವಿಪರೀತಗಳು ಆದವು. ವಾತಾವರಣಂ ಅತಿಶುಷ್ಕಂ ಆಸೀತ್, ಡ್ರೈ ಆಯಿತು ವಾತಾವರಣ, ಮಳೆ ಕಮ್ಮಿ ಆಯಿತು. ವಾತಾವರಣ ಉಷ್ಣತಾ ಅಧಿಕ, ಬಿಸಿಲು ಜಾಸ್ತಿ ಆಯಿತು. ವೃಷ್ಟೇ ಅಭಾವಾತ್ ಕ್ಷಾಮ ಉತ್ಪನ್ನ, ಮಳೆ ಇಲ್ಲದೆ ಕ್ಷಾಮ ಬಂತು. ಏಕದಾ ಹರಿದ್ವರ್ಣೇನ ಆವೃತಃ ರಾಜಸ್ಥಾನ ಹರಿದ್ವರ್ಣೇನ ಆವೃತ ರಾಜಸ್ಥಾನ ಗುಜರಾತ್ ಪ್ರದೇಶಶ್ಚ ಸಿಕತಾವೃತಃ ಶುಷ್ಕಸ್ಥ ಜಾತಃ. ಅಂದರೆ ಹರಿದ್ವರ್ಣ ಅಂದರೆ ಹಸಿರಿಗೆಯಿಂದ ತುಂಬಿಕೊಂಡಿದ್ದ ರಾಜಸ್ಥಾನ ಮತ್ತು ಗುಜರಾತ್ ಭಾಗ ಏನಿದೆ ಅದು ಸಿಕತಾವೃತ ಅಂದರೆ ಮರಳಿನಿಂದ ಆವೃತವಾಯಿತು. ಶುಷ್ಕಶ್ಚ ಜಾತಃ, ಡ್ರೈ ಆಯಿತು. ಏತಸ್ಮಿನ್ ಸಿಕತ ಸಾಮ್ರಾಜ್ಯೆ ಸರಸ್ವತಿ ನೇತ್ರ ಅಗೋಚರ ಜಾತ, ಸವರ್ಣ ದೀರ್ಘ ಸಂಧಿ, ನೇತ್ರ ಅಗೋಚರ ಜಾತ, ಕಣ್ಣಿಗೆ ಕಾಣಿಸದಂಗೆ ಡ್ರೈ ಆಗಿವಿ, ಅಂದರೆ ಒಣಗಿ ಹೋದಲು. ವ್ಯಾಪಾರ ಸ್ಥಗಿತ, ವ್ಯಾಪಾರ ಕಮ್ಮಿ ಆಯಿತು. ಪಾನಾರ್ಥಂ ಅಪಿ ಜಲಂ ನ ಲಬ್ಧಂ, ನೀರು ಕುಡಿಲಿಕ್ಕೂ ನೀರು ಇಲ್ಲದಂಗೆ ಆಯಿತು. ಜನಾಃ ಪಶವಃ ಪಕ್ಷಿಣಶ್ಚ ಕಿಂ ಕರ್ತವ್ಯ ಮೂಢ ಅಂದರೆ ಏನು ಮಾಡಬೇಕು ಅಂತ ತೋಚದಂಗೆ. ಮೂಢ ಅಂತಂದರೆ ಮೂಢರಾಗಿ, ಅಂದರೆ ಏನು ಮಾಡಬೇಕಂತ ಗೊತ್ತಾಗದಂಗೆ ಅವರಿಗೆ. ಜಾತಃ ಜೀವನಂ ದುರ್ಭರಂ ಜಾತಂ, ಜೀವನ ದುರ್ಭರವಾಯಿತು. ಪಶವಃ ಪಕ್ಷಿಣಶ್ಚ ದೇಶಾಂತರಂ ಪ್ರಸ್ಥಿತಾಃ, ಪಕ್ಷಿಗಳು ಅಲ್ಲಿಂದ ಜಾಗ ಖಾಲಿ ಮಾಡಿದರು. ದಾರಿದ್ರ್ಯೇಣ ದಗ್ಧ ಇಷ್ಟಕಮಯ ಗ್ರಹಾಪೇಕ್ಷೆಯ, ಅಂದರೆ ದಗ್ಧ ಇಷ್ಟಕ ಅಂತಂದರೆ
ಸುಟ್ಟ ಇಟ್ಟಿಗೆಗಳು ಮಾಡ್ತಿದ್ರಲ್ಲ ಮುಂಚಿನ ಕಾಲದಲ್ಲಿ, ಇಟ್ಟಿಗೆಮಯ ಗೃಹ ಅಪೇಕ್ಷೆಯ ಆ ರೀತಿ ಕಟ್ಟುವ ಮನೆಗಳ ಬದಲಿಗೆ ಮೃಣ್ಮಯ ಗ್ರಹ ಉದ್ಭೂತ, ಮಣ್ಣಿನ ಮನೆಗಳು ಉಟ್ಕೊಳ್ತು. ಇಟ್ಟಿಗೆ ಮಾಡೋದು ಕಷ್ಟ ಆಯಿತು. ಉಟಜಾಹ ಅಂದರೆ ಕಾಟೇಜಸ್, ಗುಡಿಸಲುಗಳು ನಿರ್ಮಿತ. ಪುನಃ ಜನಾ ಕಂದಮೂಲಾದಿ ಭಕ್ಷಕಾ ಜಾತ. ಕಂದಮೂಲ ಅಂದರೆ ಗೆಣಸು ಅಥವಾ ಕಂದಮೂಲಗಳನ್ನು ತಿನ್ನುವರಾದರು. ಮೊದಲು ಕೃಷಿಯನ್ನು ಮಾಡ್ತಿದ್ರು, ಈಗ ಕಂದಮೂಲಗಳನ್ನು ತಿನ್ನಬೇಕಾಯಿತು. ಕಾಲಕ್ರಮೇಣ ಜನಾ ಸರಸ್ವತೀಂ ಸ್ಮಾರಂ ಅಶ್ರುಧೃತ್ವಾ ಸ್ಥಳಾಂತರಂ ಅಗಚ್ಚತ್. ಸರಸ್ವತಿಯನ್ನು ನೆನೆಸ್ಕೋತಾ ಕಣ್ಣೀರಿಡ್ತಾ ಸ್ಥಳಾಂತರಂ ಬೇರೆ ಕಡೆಗೆ ಅಗಚ್ಚನ್ ಹೊರಟೋದ್ರು. ಏಕತ್ರ ನಿವಸಂತಹ ಜನಾ ವಿದಿಕ್ಷು ಪ್ರಸೃತ. ಒಂದೇ ಕಡೆ ವಾಸಿಸ್ತಿದ್ದಂಥ ಜನ ದಿಕ್ಕುಗಳಲ್ಲಿ ಪ್ರಸೃತ ಹರಡಿಬಿಟ್ಟು, ಮಿತಃ ಅಂದರೆ ಒಬ್ರಿಗಿಂತ ಒಬ್ಬರು ವಿಭಕ್ತ. ಅವರು ದೆ ಗಾಟ್ ಡಿವೈಡೆಡ್ ಫ್ರಮ್ ಈಚ್ ಅದರ್. ಶತಮಾನಾನಿ ಗತಾನಿ, ಶತಮಾನಗಳು ಕಳೆದವು. ಸರಸ್ವತ್ಯಾ ಸ್ಮೃತಿರಪಿ ಜನಮಾನಸಾತ್ ಅಪಗತ. ಸರಸ್ವತಿ ಇತ್ತು, ನದಿ ಇತ್ತು ಅನ್ನೋದು ಕೂಡ ಜನಸಿನ ಮನಸ್ಸಲ್ಲಿಂದ ಹೊರಟೋಯ್ತು. ಕಾಲಗರ್ಭೆ ಸರಸ್ವತಿ ಅಸ್ತಂಗತ. ಕಾಲಗರ್ಭದಲ್ಲಿ ಸರಸ್ವತಿ ಅಸ್ತಂಗತಲಲ್ಲು. ಕಿಂತು ಮಂತ್ರಮಾತ್ರೇಣ ಶ್ಲೋಕಮಾಧ್ಯಮೇನ ಚ ನಾಮ್ನ ಲೋಕರಸನಯ ಶ್ಲೋಕ ಮಾಧ್ಯಮದಲ್ಲಿ ಅಥವಾ ಮಂತ್ರ ಮಾಧ್ಯಮದಲ್ಲಿ ಹಾಗೂ ಲೋಕರಸಾಯನ ಕಥಾಂಚಿತ್ ಅನ್ವಿಷ್ಟ ಸರಸ್ವತಿ. ಈ ಶ್ಲೋಕದ ಮಾಧ್ಯಮದಿಂದ ಹೇಗೋ ಸರಸ್ವತಿ ಅವಶಿಷ್ಟ ಅಂದರೆ ಇನ್ನೂ ಉಳ್ಕೊಂಡ್ಲು ಜನರ ಬಾಯಲ್ಲಿ. ಶ್ಲೋಕದ ಮಾಧ್ಯಮದಿಂದ, ಮಂತ್ರದ ಮಾಧ್ಯಮದಿಂದ ಜನರ ಬಾಯಲ್ಲಿ ಅಥವಾ ಜನರ ಮನಸ್ಸಿನಲ್ಲಿ, ಸಾಹಿತ್ಯದಲ್ಲಿ ಅವಶಿಷ್ಟ ಸರಸ್ವತಿ ಇನ್ನೂ ಉಳ್ಕೊಂಡಿದ್ದಾಳೆ. ಜನರ ಮನಸ್ಸಿಂದ ಮರೆಯಾಗಿರ್ಬೋದು, ಆದರೆ ಇನ್ನು ಸಾಹಿತ್ಯದಲ್ಲಿ ಉಳ್ಕೊಂಡಿದ್ದಾಳೆ. ಭೂಮೇ ಉಪರಿ ಅದೃಶ್ಯಾಪಿ ಇಯಂ ಸರಸ್ವತಿ ಪುರಾಣ ಪುಣ್ಯಕಥಾಸು ಸಂಸ್ತುತ ನ ಪೂರ್ಣತೆಯ ವಿಸ್ಮೃತ. ಪುರಾಣ ಕಥೆಗಳಲ್ಲಿ ಇನ್ನೂ ಅಸಂಸ್ಕೃತ, ಅವಳನ್ನು ಸ್ತುತಿಸ್ತಾರೆ. ಪೂರ್ಣತೆಯ ವಿಸ್ಮೃತ, ಅವಳನ್ನು ಇನ್ನೂ ಮರೆತಿಲ್ಲ ಜನ. ಭೂಮಿ ಮೇಲಿಂದ ಅದೃಶ್ಯ ಆಗಿದ್ದರೂ ಸರಸ್ವತಿಯನ್ನು ಪುರಾಣ ಕಥೆಗಳಲ್ಲಿ ಇನ್ನೂ ಜೀವಂತವಾಗಿದ್ದಾಳೆ. ತಯಾ ಉಪಕೃತ ಭಾರತೀಯ ತಾಂ ವಿಸ್ಮೃತು ನೈವ ಇಚ್ಛಂತಿ. ಅವಳಿಂದ ಉಪಕಾರವನ್ನು ಪಡೆದಂಥ ಭಾರತೀಯರು ಅವಳನ್ನು ವಿಸ್ಮೃತು ನೈವ ಇಚ್ಛಂತಿ, ಮರೀಲಿಕ್ಕೆ ಸಾಧ್ಯ ಇಲ್ಲ, ಮರೆಯಲಿಕ್ಕೆ ಇಚ್ಛೆ ಪಡಲ್ಲ. ಅಪಿ ಪ್ರವಹತಿ ಪುನಃ ಸರಸ್ವತಿ. ಪುನಃ ಸರಸ್ವತಿ ಹರಿತಾಳ? ಕ್ವಶನ್ ಮಾರ್ಕ್, ಪ್ರಶ್ನೆ. ಸರಸ್ವತಿ ನದಿ ಸರ್ಪಗಮನ ಹಿಮಾಲಯ ಪರ್ವತಾತ್ ಪ್ರವಹತಿ. ಸ್ವಲ್ಪಗಮನೆಯಾಗಿ ಹಿಮಾಲಯದಿಂದ ಹರಿತಾಳೆ. ಪ್ರವಹಣ ಮಾರ್ಗೆ ಯಾವತ್ ಪ್ರತಿಬಂಧಕಾಃ ಸ್ವಪ್ರವಹಣ ಮಾರ್ಗೆ ಯಾವತ್ ಪ್ರತಿಬಂಧಕಾಃ ತಾವತ್ ಪ್ರತಿಬಂಧಕಾನ್ ಧಿಕ್ಕೃತ್ಯ. ಅದರ ಪ್ರವಹಣ ಮಾರ್ಗ ಹರಿಯುವ ಮಾರ್ಗದಲ್ಲಿ ಏನು ಅಡಚಣೆಗಳಿದೆ, ಪ್ರತಿಬಂಧಕಾಃ ತಾವತ್ ಪ್ರತಿಬಂಧಕಾನ್ ಧಿಕ್ಕೃತ್ಯ, ಅವುಗಳನ್ನೆಲ್ಲ ಧಿಕ್ಕರಿಸಿ, ತದುಪರಿ ಜಸ್ತ್ವಸಂಧಿ ಉತ್ಪ್ಲುತ್ಯ ಉಪಸರ್ಗ ಪೂರ್ವಕ. ಪ್ಲುತ್ಯ ಅಂದರೆ ಅದನ್ನು ತೇಲಾಡ್ಕೊಂಡು ಉಭಯತಯೋ ತರುಲತಾ ಸ್ವಸ್ವೀಕರೈ ಸಂಪ್ರೇಕ್ಷ್ಯ. ಎರಡು ಕಡೆಗಳಲ್ಲಿ ಮರ ಬಳ್ಳಿಗಳನ್ನೆಲ್ಲ ಸಂಪ್ರೋಕ್ಷ್ಯ, ಅವುಗಳಿಗೆ ನೀರನ್ನು ಉಣಿಸ್ಕೊಂಡು, ಸರಭಸಂ ಅಹಮಹಮಿಕೆಯ ತಾಮುಂದು ಅಂತ ಅಹಮಿಕಯ ಸರಭಸಂ ಪ್ರವಹತಿ, ಬಹಳ ವೇಗವಾಗಿ ಹರಿತಾಳೆ. ತಸ್ಯಾಹ ರಭಸೇನ ಉದ್ಭೂತೇನ ಕೋಲಾಹಲೇನ ಸ್ತಬ್ಧಾಃ ಪರ್ವತಾಃ ತಾಂ ಏವ ಸಮೀಕ್ಷಮಾಣ. ಅವಳ ರಭಸದಿಂದ ಹುಟ್ಟಿದಂತಹ ಕೋಲಾಹಲದಿಂದ ಸ್ತಬ್ಧರಾದ ಪರ್ವತಗಳು ತಾಂ ಏವ
ಸಮೀಕ್ಷಮಾಣ ಇದು ಷಾಣಚ್ ಪ್ರತ್ಯಯ. ಸಮೀಕ್ಷಮಾಣ ಅಚಲಂ ತಿಷ್ಠತಿ, ಅವಳನ್ನೇ ನೋಡ್ತಾ ಅಚಲವಾಗಿ ನಿಂತು ಬಿಡ್ತವೆ ಪರ್ವತಗಳು. ಪ್ರವಹನ ಕಾಲಂ ಪ್ರಬೋಧಯಿತು ಪ್ರಶಿಕ್ಷಿತು ಚ ಇತರಾಹ ಲಬ್ಧ್ಯ ನದ್ಯ ಸ್ವಸ್ಯಾಂ ಅಂತರ್ಲೀಯ ಉಭಯತಟ ನಿಕಟ ಪ್ರದೇಶಾನ್ ಹರಿಚ್ಛಾದಿತಂ ಕೃತ್ವ ಪ್ರವನಕಾಲಂ ಪ್ರಶಿಕ್ಷಿತು ಚ. ಈ ಉಳಿದ ಲಬ್ಧ ನದ್ಯ ಸ್ವಸ್ಯಾಂ ಅಂತರ್ಲೀಯ, ಅವಳಲ್ಲೇ ಉಳಿದ ನದಿಗಳು ಉಪನದಿಗಳು ಸೇರಿಬಿಟ್ಟು ಅಂತರ್ಲೀಯ ಎರಡೂ ತಟಗಳಲ್ಲಿ ಉಭಯ ತಟೀಯ ಪ್ರದೇಶಾನ್ ಹರಿತ್ ಆಚ್ಛಾದಿತಂ ಜಸ್ತ್ವಸಂಧಿ ಹರಿತ್ ಆಚ್ಛಾದಿತಂ ಕೃತ್ವ ಸೈಕತಂ ಸ್ಥಳಮಪಿ, ಸೈಕತಂ ಸ್ಥಳ ಅಂದರೆ ಮರುಭೂಮಿ, ಮರಳು ತುಂಬಿದ ಸ್ಥಳಮಪಿ ಕೃಷಿಯೋಗ್ಯಂ ಪರಿವರ್ತ್ಯ, ಕೃಷಿಯೋಗ್ಯವಾಗಿ ಮಾಡಿ ಅಗ್ರೆ ಸರತಿ, ಅಗ್ರೆ ಮುಂದೆ ಹರಿತಾಳೆ. ಸರಸ್ವತಿ ತಟಸ್ಯ ತೀರ್ಥಕ್ಷೇತ್ರೇಷು ಆಶ್ರಮೇಶು ಮುಹುಹು ಅಂದರೆ ಪುನಃ, ಸರಸ್ವತಿ ತಟದಲ್ಲಿರುವ ತೀರ್ಥಕ್ಷೇತ್ರಗಳಲ್ಲಿ ಆಶ್ರಮಗಳಲ್ಲಿ ವೇದಘೋಷ ನಿನಾದ ಶ್ರೂಯತೆ, ವೇದಘೋಷಗಳು ಕೇಳಿಸ್ತವೆ. ಕೇಚನ ಸ್ವಪ್ನ ಪಶ್ಯಂತಹ ಸಂತಹ ಏತಾದೃಶಂ ಮಹತ್ಕಾರ್ಯಂ ಭವಿಷ್ಯತಿ, ಈ ರೀತಿ ಪುನಃ ಮಹತ್ಕಾರ್ಯ ಆಗ್ಬೋದು, ಸರಸ್ವತಿ ನದಿಯ ಪುನರುಜ್ಜೀವನ ಆಗ್ಬೋದು ಅಂತ ಭಾಳಷ್ಟು ಸಂತರು ಕಾಯ್ಕೊಂಡಿದ್ದಾರೆ. ಸ್ವಪ್ನಂ ಇದಂ ಸಾರ್ಥಕಂ ಕರ್ತುಂ ಹರಿಯಾಣ ರಾಜಸ್ಥಾನ ಗುಜರಾತ ಪ್ರಾಂತೆ, ಈ ಸ್ವಪ್ನವನ್ನು ಸಾರ್ಥಕ ಮಾಡಲಿಕ್ಕೆ ಹರಿಯಾಣ ರಾಜಸ್ಥಾನ ಗುಜರಾತದಲ್ಲಿ ಸರಸ್ವತಿ ನದಿ ಶೋಧಕ ಸಂಸ್ಥಾನಂ ಮಹತಿ ಕಾರ್ಯೇ ಅಸ್ಮಿನ್ ನ್ಯಸ್ತ ಪ್ರಥಮ ಪದಂ ನಿಧ್ಯೋತತೆ. ಕಾರ್ಯೇ ಅಸ್ಮಿನ್ ನ್ಯಸ್ತ ಪ್ರಥಮ ಪದಂ ಅಂದರೆ ಪ್ರಥಮ ಪದವನ್ನು ಅಂದರೆ ಮೊದಲಿನ ಹೆಜ್ಜೆಗಳನ್ನು ವಿದ್ಯೋತತೆ ಇಟ್ಟಿದ್ದಾರೆ. ಏತತ್ ಭಾರತಸ್ಯ ಭಾಗ್ಯೋದಯಸ್ಯ ಶುಭ ಸಂಕೇತಾಯತೆ, ಇದು ಭಾರತದ ಶುಭ ಸಂಕೇತ, ಭಾರತ ದೇಶದ ಶುಭ ಸಂಕೇತ ಅಂತ ಹೇಳ್ತಾರೆ. ತಾವತ್ ಸರಸ್ವತಿ ಅದೃಶ್ಯ ಆಸೀತ್, ಯಾವತ್ ಸರಸ್ವತಿ ಅದೃಶ್ಯ ಆಸೀತ್ ತಾವತ್ ಭಾರತಸ್ಯ ಭಾಗ್ಯಂ ಆಚ್ಛಾದಿತಂ ಆಸೀತ್. ಎಲ್ಲಿವರೆಗೂ ಸರಸ್ವತಿ ಅದೃಶ್ಯಳಾಗಿದ್ದಾಳೋ ಅಲ್ಲಿವರೆಗೆ ಭಾರತದ ಭಾಗ್ಯ ಆಚ್ಛಾದಿತ ಅಂದರೆ ಅದು ಅದರ ಮೇಲೆ ಮುಸುಕಾಗಿರೋದು, ಆಚ್ಛಾದಿತ ಅಂದರೆ ಕವರ್ ಆಗಿರೋದು. ಮುಸುಕು ಇನ್ನು ತೆಗಿಬೇಕಾದ್ರೆ ಸರಸ್ವತಿ ಪುನಃ ಬರಬೇಕು ಅಂತ. ಪುನಃ ಪ್ರವಹೇತ್ ಸಾ ಸರಸ್ವತಿ ಭಾರತಸ್ಯ ಭಾಗ್ಯಸ್ಯ ಉದಯ ಸ್ಯಾತ್. ಸರಸ್ವತಿ ಪುನಃ ಪ್ರವಹೇತ್, ವಿಧಿಲಿಂಗ್ಲಕಾರ, ಪ್ರವಹೇತ್ ಚೇತ್ ಹರಿದ್ರೆ ಸರಸ್ವತಿ ಪುನಃ ಹರಿದ್ರೆ ಭಾರತದ ಭಾಗ್ಯಸ್ಯ ಉದಯ ಸ್ಯಾತ್, ಉದಯ ಆಗ್ಬೋದು. ಇತ್ಯತ್ರ ನಾಸ್ತಿ ಸಂಶಯ, ಇಲ್ಲಿ ಸಂಶಯವೇ ಇಲ್ಲ. ಅಸ್ತು ಅವಧೇಯಂ ಛಾತ್ರಾಃ ಕೋಶಂ, ಇದು ಕೋಶ ಅಥವಾ ಅಮರಕೋಶದಿಂದ ಜನನಿ ಜನಯಿತ್ರಿ ಪ್ರಸೂ ಮಾತಾ ಜನನಿ ಭಗಿನೀಶ್ವಸ. ದಿಕ್ ಇತ್ಯಸ್ಯ ಪರ್ಯಾಯಪದಂ ದಿಶಃ ಕುಕುಭಃ ಕಾಷ್ಟ ಆಶಾ ಹರಿತ್ ಅಸ್ತು. ಭೂಮಿ ಭೂಮಿ ಅಚಲ ಅಂತರ ರಸ ವಿಶ್ವಂಬರ ಸ್ಥಿರ. ಪರ್ವತಃ ಮಹೀದ್ರೇಃ ಶಿಖರಿನ್ ಕ್ಷಮಾಭೃತ್ ಆಹಾರ್ಯ धर पर्वता. एते सर्वे पर्यायपदानि सन्ति. अग्रे नदी स्याद् आलवालम आलव आपोथ नदी सरित तरंगिणी शैवालिनी तटिनी रादिनी ध्वनि. अस्तु. चिन्नं
कालङ्कौः लाञ्छनं च चिह्नं लक्ष्यं च लक्षणम् अस्तु एतानि कृपया पठतु। वयं अभ्यासं कुर्मः। सारस्वताः के सरस्वती तटे निवसन्तः ये ते सारस्वताः। सरस्वती नदी तटे ये निवसन्तः ते सारस्वताः। सरस्वती नद्याः आदिमा उपनदी का आदिमा उपनदी तमसा नदी। हिमनदीनां प्रवाहवेगः कति आसीत्? अत्यधिकः आसीत्। प्रवाहवेगः अत्यधिकः आसीत्। महानदी भूत्वा प्रवहन्त्यः कस्य पादं प्राप्य प्रवहन्? महानदी भूत्वा प्रवहन्त्यः हिमालयपर्वतस्य पादं प्राप्य प्रावहन्। कुरुक्षेत्रप्रदेशे का सरस्वतीं संगता? कुरुक्षेत्र प्रदेशे सट्लज नदी सरस्वतीं संगता। सतराहन प्रदेशे सरस्वत्याः वैशाल्यं कियत् आसीत्? 20 किलोमीटर् परिमितं तस्य वैशाल्यम् आसीत्। सतराहन प्रदेशे सरस्वत्याः वैशाल्यं 20 किलोमीटर् परिमितम् आसीत्। सरस्वती कुत्र समुद्रं प्रविशति स्म? सरस्वती प्रभासपाटिनप्रान्ते समुद्रं प्रविशति स्म। हिमालयपर्वते निवसमानाः आदिमानवाः के? रामापिथिकस्। हिमालयपर्वते निवसमानाः आदिमानवाः रामापिथिकस् आसन्। सरस्वती संस्कृतिः दक्षिणस्यां दिशि कियत् पर्यन्तं व्यापृता आसीत्? गोदावरी नदी पर्यन्तं व्यापृता आसीत्। भूमेः बहिः कवचः काभिः रचितं? कठिनशिलाभिः भूमेः बहिः कवचं रचितं। भारतस्य भाग्यं यावत् आच्छादितम् आसीत्? यावत् सरस्वती अदृश्या तावत्पर्यन्तं भारतस्य भाग्यम् आच्छादितम् आसीत्। भारतस्य भाग्यस्य उदयः कथं स्यात्? सरस्वती पुनः प्रवहति चेत् भारतस्य भाग्यः उदयः स्यात्। अस्तु, प्रादेशिकभाषया उत्तरं लिखत। किं किं करोति सरस्वती? अस्तु, किं करोति सरस्वती? प्रवहणमार्गे यावत् प्रतिबन्धकाः तावत् प्रतिबन्धकान् धिक्कृत्य तदुपरि उत्प्लुत्य उभयतोः तरुलताः स्वशीकरैः सम्प्रोक्ष्य सरभसम् अहमहमिकया प्रवहति। तस्य रभसेन अद्भुतेन कोलाहलस्तब्धाः पर्वताः ताम् एव समीक्ष्यमाणाः अचलं तिष्ठति। इतरनद्या च सरस्वत्याम् अन्तर्लीयः उभयतटप्रदेशान् हरित् आच्छादितं कृत्वा स्थलाम् अपि कृषियोग्यं कृत्वा परिवर्त्य अग्रे सरति। तस्य द्वयोः तटस्य तीर्थक्षेत्रेषु आश्रमेषु पुनः वेदघोषः श्रूयते। एवं सरस्वती करोति। अस्तु, कालक्रमेण भूमौ कः परिणामः जातः? अस्तु, कालान्तरे भूमिः नदी शुष्का जाता। तत्र कदाचित् बाह्यकवचे गर्तः सम्भवति। कालक्रमेण तत्र बाह्यकवचे गर्तः सम्भवति। एकस्य उपरि एकः भागः आरोहति। अनेन
निम्नप्रदेश उन्नतप्रदेश निम्नः भवति। अनेन एतद्विपरिणामेन नद्याः प्रवहणमार्गः प्रतिरुध्यन्ते, प्रवहणदिक् विपरिणमते, नवद्वीपाः निर्मीयन्ते। भूमौ घर्षणेन सरस्वत्याः तटप्रदेशे विपरिणामः आरब्धः। अनेन सट्लज नदी लम्बकोणेन विपरिवर्त्य सिन्धुनदीं सङ्गता। अत्र अरावळिपर्वतस्य श्रेणी मन्दं मन्दं उपरि उपरि गच्छति। अनेन शतद्रुप्रवाहः लम्बकोणेन विपरीत्य सिन्धुनदीं सङ्गता। एवमेव यमुना नदी अपि पूर्वे वहति गङ्गानदीं गङ्गानदी गङ्गायाः उपनदी भवति। अनेन सरस्वत्यां प्रवाहः न्यूनः जातः, सरस्वती शुष्का जातः। अस्तु, एतादृशम् उत्तरं प्रादेशिकभाषायां लिखतु। सिन्धु सरस्वती संस्कृतेः व्याप्तिं निरूपय। सिन्धु संस्कृति तस्य व्याप्तिः विशालभूभागे आसीत्। पश्चिमस्यां दिशि पर्शिया इरान् पर्यन्तम्, उत्तरस्यां दिशि अफ्गानिस्तानं तुर्किस्तानं काश्मीरपर्यन्तम् आसीत्। पूर्वस्यां दिशि देहलीपर्यन्तं, दक्षिणस्यां दिशि गोदावरी नदीपर्यन्तम् एषा संस्कृतिः आसीत्। अस्तु, अग्रे पर्यायपदं लिखता। जननी, अत्र एव दत्तमस्ति। जननी, जननी प्रसू माता जननी, जनयित्री जननी प्रसू माता। दिक् नदी, अस्तु, नदी तरङ्गिणी, शैवलिनी, ताटिनी, सरित्, ह्रादिनी, धुनी, एते सर्वे पर्यायपदानि। भूमि, भूमि अचला, अंतरा, रसा, विश्वम्बरा, स्थिरा। पर्वतः, पर्वतः महीद्रः, शिखरिन्, क्षमाब्रत्, आहार्य, धर पर्वत। अस्तु, अग्रिमः अस्ति चिह्नं। चिह्नं कालाङ्कः, कालाङ्काकौ, लाञ्छनं, चिह्नं, लक्ष्म च लक्षणम्। अस्तु, दिक्, दिक् इत्यस्य पर्यायपदानि सन्ति। दिश, कुकुभः, काष्ठा, आशा, हरित्, एते सर्वे पर्यायपदानि। सन्धिं विभज्य नामं लिखत। कापि, का अपि सवर्णदीर्घ। जननी इति, जननी इति पुनः सवर्णदीर्घसन्धि। उन्नत, उन्नत, उन्नतोन्नत गुणसन्धि। अति, अधिक, अत्यधिक यण्सन्धि। किं तु, किं तु अत्र अनुस्वारस्य नकारः भवति, पररूपसन्धि। अनु अभवन्, अनु अभवन्, अत्र उकारस्य स्थाने वकारः आगच्छति, यण् सन्धि। सर्वपुरुषवचनेषु क्रियापदरूपं लिखत। अस्ति, उद्भवन्ति, अत्र उत् उपसर्गपूर्वक भूधातु भवति, उद्भवन्ति। अस्य लट् लकाररूपाणि सन्ति। उद्भवति, उद्भवतः, उद्भवन्ति, उद्भवसि, उद्भवथः, उद्भवथ, उद्भवामि, उद्भवावः, उद्भवामः। अस्तु, अग्रिमम् अस्ति आसीत्। अस् धातु लङ् लकारः अस्ति रिपुम्। आसीत्, आस्ताम्, आसन्, आसीः, आस्तम्, आस्त, आसम्, आस्व, आस्म। प्रावहन्,
प्रापणे उभयपदी धातु अस्ति, प्र उपसर्गः अस्ति लङ्लकार, प्रावहत्, प्रावहतां, प्रावहन्, प्रावह, प्रावहतं, प्रावहत, प्रावहं, प्रावहा, प्रावहाव, प्रावहाम एते लङ्लकाररूपाणि सन्ति। विग्रह समासनामं लिखत, विग्रह्य समासनामान् लिखत। महानदी, महती नदी, महती च असौ नदी, महती नदी कर्मधारय। भुवः गर्भः, भूगर्भः, भुवः गर्भः षष्ठी तत्पुरुष। अफगातस्य अन्तरं षष्ठी तत्पुरुष। सर्पगमना, सर्प इव गमन यस्य सः, सर्प इव गमन यस्य सः बहुर्विः। जलस्य संगतः, जलसंगतः षष्ठी तत्पुरुष। एतानि पदानि वाक्येषु योजयत सर्वस्वं। पुत्रस्य उन्नतिः मातुः सर्वस्वं। साक्षात् विष्णुः नरसिंहरूपं धारयति। मन्दं मन्दं, प्रातःकाले वायुः मन्दं मन्दं प्रवहति। अन्वर्थम्, अष्टावक्रस्य नामम् अन्वर्थम् आसीत्। सैकतं, सैकतम् ಅಂದರೆ ಮರಳು। ಸೈಕತಂ ಶಿಲಾಖಂಡಂ ಮಿಶ್ರೀಕೃತ್ಯ ಗೃಹಂ ರಚಯತಿ ಅಥವಾ ವಜ್ರಪಿಷ್ಟಂ, ವಜ್ರಪಿಷ್ಟ ಅಂತಂದರೆ ಕಾಂಕ್ರೀಟು। ಸೈಕತಂ ಶಿಲಾಖಂಡಂ, ಸೈಕತಂ अपि च शिलाखण्डान् मिश्रीकृत्य वज्रपिष्टं रचयति। वज्रपिष्ट ಅಂದರೆ काङ्क्रीट्। अस्तु, अत्र अभ्यासकार्याणि अपि समाप्यते। पुनर्मिलामः। धन्यवादाः।